ಪ್ರದೇಶದಲ್ಲಿ, ಹೊರಗೆಲ್ಲೋ ಆದದ್ದು ಕೂಡ ನನ್ನ ಮನೆ ಒಳಗೆ ಅದು ಎಫೆಕ್ಟ್ ಆಗುತ್ತೆ. ಪ್ರಾಯಶಃ ಇಲ್ಲಿ ಸಂಬಂಧಗಳು ಜಾಳಬಹುದು, ಪ್ರಪಂಚದ ಹೊರಗಿನ ಸಂಬಂಧಗಳು ಜಾಳ ಆಗ್ತಾ ಇದೆ, ಇದು ಜಾಳ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಎಲ್ಲರೂ ಹುಡುಕ್ತಾ ಹೋಗ್ತೇವೆ. ಅಂದ್ರೆ ಪ್ರತಿಯೊಬ್ಬರು ಹುಡುಕಿದ್ದು ಶಾಂತಿ ನೆಮ್ಮದಿ ಸುಖನೇ ಹುಡುಕಿದ್ದು, ಆದ್ರೆ ಹುಡುಕೋ ಪ್ರೋಸೆಸ್ ಅಲ್ಲಿ ಶಾಂತಿ ನೆಮ್ಮದಿ ಇತ್ತ ಅಂದ್ರೆ ಯಾರಿಗೂ ಅದು ದಕ್ಕದಾಗ ಕಾಣಿಸೋದೇ ಇಲ್ಲ ನಮ್ಮಲ್ಲಿ. ನನಗೆ ಪ್ರಾಯಶಃ ನಾನು ಮಾಡಿದ ವೃತ್ತಿ ಎಫೆಕ್ಟ್ ಇರ್ಬೋದು. 90-95 ವರ್ಷದವರು ಈಗಲೂ ಪ್ರೊಫೆಷನ್ ಕಂಟಿನ್ಯೂ ಮಾಡಿದ್ದೀನಿ. 90-95 ವರ್ಷ ದಾಟಿದವರು FD ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದು ಅದರಿಂದ ಮುಂದೆ ಏನೋ ಭವಿಷ್ಯ ಇದೆ ಅಂತ ನನಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರಿಗೆ ಟೆನ್ಷನ್ ಆಗುತ್ತೆ. ನಾನು ಬಹಳ ಸಾರಿ ಕೇಳಿದ್ದೀನಿ, ಏನಿದೆ ಭವಿಷ್ಯ ನಿಮ್ಗೆ ಇರುತ್ತೆ ಅಂತ ಅನ್ಸುತ್ತಾ ಅಂತ. ಇಲ್ಲ, ಎಲ್ಲೋ ಒಂದು ನಮಗೆ ನಾವು ನಿರಂತರ ಹುಡುಕಾಟದಲ್ಲೇ ಇದೆ. ಮನಸ್ಥಿತಿಗಳು ಸ್ವಲ್ಪ ಬದಲಾಗಬಹುದೇನೋ ಅಂತ ನನಗೂ ಬಹಳ ಅನಿಸಿದೆ. ಕ್ರಿಯೆಯಲ್ಲಿ ನಾಚಿಕೆ ಉಳಿದಿಲ್ಲ. ಆ ಕ್ರಿಯೆಯ ಬಗ್ಗೆ ಜನಕ್ಕೆ ಗೊತ್ತಾದ್ರೆ ಮಾತ್ರ ಅವಮಾನ ಅಂತ ಅಂದ್ಕೊಂಡಿದ್ದೀವಿ. ಅಂದ್ರೆ ಕ್ರಿಯೆಯಲ್ಲಿ ತೊಡಗದಾಗ ನಮ್ಗೆ ಯಾವುದೋ ಅವಮಾನ ಅಂತ ಅನ್ಸೋದೇ ಇಲ್ಲ. ಪ್ರಾಯಶಃ ನಾವು ಹೀಗೆ ಇರಲಿಲ್ಲವೇನೋ, ಬದಲಾಗಬೇಕನ್ನೋ ಸಣ್ಣ ಪುಟ್ಟದ್ದು. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇದೊಂದು ತರಹ ನನ್ನೊಳಗೆ ನನ್ನನ್ನು ಹುಡುಕಿದ್ದಿರಬಹುದು. ಹಾಗೆಯೇ ಈಗ 69-70 ವರ್ಷ, ನನಗೆ 70 ವರ್ಷ ಆಕ್ಟಿವ್ ಲೈಫ್ ಕಳೆದಿರೋದ್ರಿಂದ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನನ್ನು ಕಂಡಿದ್ದು, ಅಲ್ಲಿ ಏನು ಕಳ್ಕೊಂಡಿದ್ರು, ಏನು ಹುಡುಕಿದ್ರು ಬಂದಿದೆಯಲ್ಲ, ಈ ಭಾವಗಳನ್ನು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೂಲತಃ ಒಬ್ಬ IAS ಆಫೀಸರ್ ಮೂಲಕ ತಗೊಂಡೆ. ಯಾಕಂತಂದ್ರೆ ಒಬ್ಬ DC ಅವರು ಎಲ್ಲ ತರಹದಕ್ಕೂ ಎಕ್ಸ್ಪೋಸ್ ಆಗ್ತಾರೆ ಪ್ರೊಫೆಷನ್ ಅಲ್ಲಿ. ಪ್ರಾಯಶಃ ಎಲ್ಲ ಭಾಗದ ಕಥೆಗಳನ್ನು ಹೇಳಕ್ ಸಾಧ್ಯ ಆಗಬಹುದು ಅಂತ ತಗೊಂಡಿದ್ದೇನೆ. ಪ್ರಯತ್ನ ಅಂತೂ ಇದೆ, ನೋಡೋಣ ಅದು ಬಂದ ನಂತರವೇ ಏನಂತ ಗೊತ್ತಾಗಲಾದ್ರೆ. ನಮಸ್ಕಾರ. ಇಲ್ಲ, ಏನಾಗುತ್ತೆ ರಾಜಕೀಯವಾಗಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ನೀವು ಏನೇ ಘಟನೆ ಹೇಳಿದ್ರು ಅವರು ಅದಕ್ಕೆ ಅಪೋಸ್ ಮಾಡಲ್ಲ. ಯಾಕಂದ್ರೆ ಅವರದ್ದು ಅಂತ ಎಲ್ರಿಗೂ ಗೊತ್ತಾಗತ್ತೆ ಅನ್ನೋ ಭಯ ಅವ್ರನ್ನ ಕಾಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಆ ಥರ ಸಮಸ್ಯೆಗಳು ಬರೋಲ್ಲ. ಮತ್ತೆ ರಾಜಕೀಯದಲ್ಲಿ ಏನಾಗಿತ್ತು ಅಂತಂದ್ರೆ ಹೆಚ್ಚು ಕಮ್ಮಿ ಎಲ್ಲ ಒಂದೇ ತರನೇ ಇದ್ದಾರೆ ಅಂತ ನನಗನ್ಸುತ್ತೆ. ಇಷ್ಟು ವರ್ಷದ ಅನುಭವದಲ್ಲಿ ಎಲ್ಲೋ ಅಲ್ಲೊಬ್ಬರು ಎಕ್ಸೆಪ್ಷನ್ ಇರಬಹುದು. ಯಾರು ಓನಪ್ ಮಾಡ್ಕೊಳ್ಳಲ್ಲ. ಅಂದ್ರೆ ಏನೋ ಒಂದು ಘಟನೆ ಆದಾಗ, ನಾನೊಂದು ಮಾತಾಡಿದಾಗ ಯಾರೋ ನನ್ನ ಬಗ್ಗೆ ಯಾಕೆ ಮಾತಾಡೋದಕ್ಕೆ ಕೇಳೋದೇ ಇಲ್ಲ. ಯಾಕಂದ್ರೆ ಅವ್ರ ತಲೆಯಲ್ಲಿರುತ್ತೆ ಪ್ರಾಯಶಃ ಪ್ರಪಂಚ ಗೊತ್ತಿಲ್ಲ ಇದು ನನ್ನ ಬಗ್ಗೆ, ನಾನು ಹೇಳಿ ಯಾಕೆ ಗುರುತಿಸ್ಕೋಬೇಕು ಅಂತ ಆ ಕಾರಣಕ್ಕೆ ಸುಮ್ಮನಾಗ್ತಾರೆ. ಇದು ನನ್ನ ವೃತ್ತಿಯಲ್ಲಿ ಕಂಡು ಬಂದಂತಹ ಸತ್ಯ. ಮತ್ತೆ ವೈಯಕ್ತಿಕವಾದದ್ದು ಏನೂ ಇರೋದಿಲ್ಲ. ಆದ್ರೆ ಒಂದು ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನಾವು ಕಣ್ಣಲ್ಲಿ ಏನೂ ನೋಡಿದ್ರಲ್ಲ. ನಾವು ಇತ್ತೀಚೆಗೆ ಗಲಾಟೆಗಳು ನೋಡ್ತಾ ಇದ್ದೀವಿ. 40% ಅಂತೀವಿ, ಲಂಚಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲ ನೀರು ನಿಂತ್ಕೊಳ್ಳುತ್ತೆ, ಕೆಲಸ ಸರಿಯಾಗಿ ಎಲ್ಲ ಮಾತಾಡ್ತೇವೆ. ಆದ್ರೆ ಯಾರಿಗಾದ್ರೂ ಪ್ರೂಫ್ ಕೊಡು ಅಂದ್ರೆ ಇಲ್ಲ. ಪ್ರೂಫ್ ಯಾರು ಕೊಡಕ್ಕಾಗಲ್ಲ. ನಾನಾಗ್ಲಿ ನೀವಾಗ್ಲಿ ಪ್ರೂಫ್ ಕೊಡಕ್ಕಾಗಲ್ಲ. ಆದ್ರೆ ಆ ಘಟನೆಯ ಪರಿಣಾಮ ನಮ್ಮನ್ನು ಕಾಣಿಸ್ತಾ ಇರುತ್ತಲ್ವ, ಪರಿಣಾಮದ ಮೂಲಕ ನಮ್ಗೆ ಗೊತ್ತಾಗದಿದ್ದ ಆಗಿದೆ ಅನ್ನೋದು ಗೊತ್ತಾಗುತ್ತಲ್ವ. ಪ್ರಾಯಶಃ ಆ ಭಾವಗಳನ್ನ ಕೇಳ್ಕೋಬೇಕು ಹೊರಟಿದ್ದೀನಿ ನಾನು ಅಷ್ಟೇನೆ ಅಂತ. ಒಂದು ಕೆಲವು ವಿವರಗಳು ಆ ದಾಖಲೆಗಳನ್ನು ನೋಡುವ ಅವಕಾಶ ಇಲ್ಲದರಿಂದ ಆ ವಿವರಗಳು ಜನಸಾಮಾನ್ಯರಿಗೂ ಮುಟ್ಟಬಹುದೇನೋ, ಈ ತರಹ ಮಾಡ್ತಾರೆ, ಈ ತರ ಆಗುತ್ತೆ ಅನ್ನೋದು ಆ ಪ್ರಯತ್ನ ಇಲ್ಲಿದೆ. ಹಾಗಾಗಿ ಸಮಸ್ಯೆ ಏನೋ ಬರುತ್ತೆ ಅಂತ ನನಗೆ ಖಂಡಿತ ಅನಿಸಿಲ್ಲ. ಪ್ರೆಷರ್ 30 ವರ್ಷ ಇನ್ಕಮ್ ಟ್ಯಾಕ್ಸ್ ನಡೆಸಿದ್ರೆ ಒಂದು ಇಲ್ಲ, ಪ್ರೆಷರ್ ಬರೋಲ್ಲ. ಯಾಕಂದ್ರೆ ಒಂದು ಸೀರಿಯಲ್ನ ಯಾವ ಸೀರಿಯಸ್ ಆಗಿ ತಗೋತಾರೆ ಅಂತ ಅನ್ಸೇ ಇಲ್ಲ ನನಗೆ. ರಾಜಕೀಯದ ವ್ಯಕ್ತಿಗಳು ತಗೊಳ್ಳಲ್ಲ. ಹಾ, ಫೈನಾನ್ಷಿಯಲಿ ಅಂದ್ರೆ ಗೊತ್ತಾಗಲ್ಲ ನನಗೆ. ಆರ್ಥಿಕವಾಗಿ TRP ಡೌನ್ ಆದ್ರೆ ಮತ್ತೆ ನಾಟಕ, ಕಥೆ, ಪುಸ್ತಕ ಅಷ್ಟೇ. ಆರ್ಥಿಕವಾಗಿ ಅದು ನಡೀಲಿಲ್ಲ ಅಂತಂದ್ರೆ 2 ಕಥಾ ಸಂಕಲನ ಪಬ್ಲಿಷ್ ಆಗಿದೆ, 3ನೇದು ಸಿಗ್ತಾ ಇದೆ, ಅದು ಮಾಡ್ತೇನೆ. ಪ್ರೊಫೆಷನ್ ಒಂದು ವೃತ್ತಿ ಮುಂದುವರಿಸಿದ್ದೀನಿ, ಅದು ಹೋಗ್ತಾ ಇರುತ್ತೆ. ಜೊತೆಗೆ ನಾಟಕಗಳು ಅಮೆಚೂರ್ ಥಿಯೇಟರ್ ನಡೀತಾ ಇದೆ, ಅದು ಮಾಡ್ತಾ ಇರ್ತೀನಿ. ಹಾಗಾಗಿ ಆರ್ಥಿಕವಾಗಿ ಇದು ನನ್ನನ್ನು ಬಾಧಿಸುವ ಪರಿಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ. ಮಂಥನದ ಕಾಲದಲ್ಲಿದ್ದೆ, ಇವತ್ತು ನಾನಿಲ್ಲ. ಹಾಗಾಗಿ ಆರ್ಥಿಕವಾಗಿ ನನ್ನನ್ನು ಬಾಧಿಸಲ್ಲ. ಇಲ್ಲ, ಈ ಸಿರಿಗನ್ನಡ ವಾಹಿನಿಯಲ್ಲಿ ನನಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ನೀವು ಮಾಡಿದ್ದನ್ನು ಕೊಡಿ ಸರ್, TRP ಬಂದ್ರೆ ನೀವಿದ್ದೀರಿ ಇಲ್ಲಿ, TRP ಬಂದಿದ್ರೆ ನಾವು ನಮ್ಮನ್ನು ನೋಡ್ಕೊತೀವಿ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಸಮಸ್ಯೆ ಇಲ್ಲ. ಇಬ್ಬರ ಮಧ್ಯೆ ಆ ನೆಂಟಸ್ಗೆ ಇದೆ ಸರ್. ಹಾಗಾಗಿ ಇಲ್ಲ, ಅಲ್ಲಿವರೆಗೂ ಇಲ್ಲ. ಒಂದು ದಟ್ಟ ಪಾರ್ಟ್. ಪ್ರಾಯಶಃ ನಾನು ಈ ಅಂದ್ರೆ ಈ ವಾಹಿನಿಗಳು, ಧಾರಾವಾಹಿಗಳಿಗೆ ಸಂಬಂಧಪಟ್ಟ ನನ್ನ ಪ್ರಪಂಚದಲ್ಲಿ ಅಂದ್ರೆ ನನಗೆ ಎಕ್ಸ್ಪೋಸ್ ಆಗೋದರಲ್ಲಿ ಮೊಟ್ಟ ಮೊದಲ ಸರ್ತಿ ಯಾರೋ ಬಂದು
ನೀವು ಏನ್ ಶೂಟ್ ಮಾಡ್ತೀರ ಮಾಡಿಕೊಡಿ, ನಾವು ಹಾಕ್ತೀವಿ ಅನ್ನೋದಿದೆಯಲ್ಲ. ಪ್ರಾಯಶಃ ಇಷ್ಟ ಅವಕಾಶ ನನಗೆ ಯಾರು ಕೊಟ್ಟಿರಲಿಲ್ಲ. ಇಲ್ಲಿ ಅವಕಾಶ ಆಗಿದೆ. ಕಾರಣ ಬೇರೆ ಇರ್ಬೋದು, ಪ್ರಾಯಶಃ ಬೇರೆಯವ್ರಿಗೆ ಅನ್ಸಿರ್ಬೋದು ನನಗೆ ಮಾಡೋದು ವರ್ಕ್ ಆಗಲ್ಲ ಅಂತ ಇವ್ರಿಗೆ ಅನ್ಸಿರ್ಬೋದು. ಎಲ್ಲ ಪ್ರಯತ್ನವೇ ನಡೀತಾ ಚೆನ್ನಾಗಿ ನಡೆಯುತ್ತೆ. ನಡೀದೇ ಇದ್ರೆ ನೋ ರಿಗ್ರೆಟ್ಸ್. ನಾನು ನನ್ನ ನಾಟಕದ ಕಡೆಗೆ ಹೊರಡ್ತೇನೆ. ವಾಹಿನಿ ಬೇರೆ ಸೀರಿಯಲ್ ಮಾಡಿ ಮುಂದುವರಿಯುತ್ತೇನೆ ಅಷ್ಟೇ ಸರ್. ಏನಂದ್ರೆ ಇತ್ತೀಚಿಗಿನ ಸೀರಿಯಲ್ಗಳು ತುಂಬಾ ಅದ್ದೂರಿತನದಿಂದ ಕೂಡಿರುತ್ತೆ. ಆಡಿಯನ್ಸ್ ಕೂಡ ಅದ್ದೂರಿತನವನ್ನ ಇಷ್ಟಪಡ್ತಾರೆ ನೋಡೋದಕ್ಕೆ ಸೀರಿಯಲ್ಗಳಲ್ಲಿ. ಸೊ ನಿಮ್ಮ ಒಂದು ಸೀರಿಯಲ್ ಆಸ್ ಇಟ್ ಈಸ್ ಮಂಥನ ಸ್ಟೈಲ್ ಆಫ್ ಮೇಕಿಂಗ್ ನಲ್ಲೇ ಇದೆ. ಆಡಿಯನ್ಸ್ ಸೆನ್ಸ್ ಯಾವ ಪ್ರಾಬಬ್ಲಿ ಎಷ್ಟೋ ಜನ ಸೀರಿಯಲ್ ನೋಡಿದ್ದನ್ನು ಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ಬಿಟ್ಟಿದ್ದಾರೆ, ಅವ್ರಿಗೆ ನೋಡಬಹುದು ಅಂತ ಅಲ್ಲ. ಎಷ್ಟು ಜನ ಸೀರಿಯಲ್ ನೋಡೋದು ಬಿಟ್ಟಿದಾರಲ್ಲ ಅವ್ರಿಗೆ ನೋಡಬಹುದು ಅಂತ ನನಗೊಂದು ಅನಿಸಿಕೆ ಇದೆ. ಹಾಗಾಗಿ ಪ್ರಯತ್ನ ಅದು. ಇವಾಗ ನಾನೊಂದು ಫ್ಲಾಟ್ ಗ್ರೂಪ್ ಆಫ್ ಫ್ಲಾಟ್ಸ್ ಅಲ್ಲಿದ್ದೀನಿ. 43 ಫ್ಲಾಟ್ ಇದೆ. 43 ಫ್ಲಾಟ್ ಅಲ್ಲಿ ನಮಗೆ ಜಾಸ್ತಿ ಕೇಳೋದು ಅರ್ಣಬ್ ಗೋಸ್ವಾಮಿ ಸೌಂಡ್ ಕೊಡೋದು ಅಂತ ಕೇಳುತ್ತೆ, ಬಿಟ್ರೆ ಶಂಕರ ಕೇಳಿಸುತ್ತೆ. ಅಂದ್ರೆ ಅದೊಂದು ಕೇಳಿಸುತ್ತೆ. ಅಂದ್ರೆ ನಾನು ಜನರಲಿ ಹೇಳ್ತೇನೆ, ಯಾವ್ದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾರೆ, ಯಾಕಂದ್ರೆ ಜಡ್ಜ್ಮೆಂಟ್ ಕೊಡೋದಲ್ಲ ನಾವು. ಯಾಕಂದ್ರೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಫೀಲ್ಡ್. ಎಲ್ಲರೂ ಅವರವರಿಗೆ ಯಾವ್ದು ವರ್ಕ್ ಆಗತ್ತೆ ಅಂತ ಚಿಂತನೆ ಮಾಡ್ತಾರೆ. ಆಲ್ ಸೆಟೆಡ್ ಅಲ್ಲಿ ನಾವು ಒಂದು ವ್ಯಾವಹಾರಿಕ ಪ್ರಪಂಚದಲ್ಲೇ ಇದ್ದೀವಿ. ಚಾನಲ್ ಅಂದ್ರೆ ಅದು ಕಮರ್ಷಿಯಲ್ ಕೂಡ, ಅಂದ್ರೆ ಆರ್ಟ್ ಫಾರ್ಮ್ ಅನ್ನೋದು ಅಷ್ಟೇ ಅಲ್ಲ, ಕಮರ್ಷಿಯಲ್ ಕೂಡ ಹೌದು. ಯಾಕಂದ್ರೆ ಯಾರು ಹಣ ಹಾಕದೆ ಇದಾಗಲ್ಲ. ಒಂದು ಎಪಿಸೋಡ್ ಅಂದ್ರೆ 1 ಲಕ್ಷ ಖರ್ಚಾಗುತ್ತೆ, ಇನ್ನೊಂದು ಎಪಿಸೋಡ್ ಅಂದ್ರೆ 2 ಕೋಟಿ ಖರ್ಚಾಗುತ್ತೆ. ಹಾಗಾಗಿ ಆ ಪ್ರಶ್ನೆ ಖಂಡಿತ ಇದೆ. ಆದ್ರೆ ನನ್ನ ತಲೆಯಲ್ಲಿ ಇರೋದೇನು ಅಂತಂದ್ರೆ, ಧಾರಾವಾಹಿಗಳನ್ನ ನೋಡೋದನ್ನ ಬಿಟ್ಟವರು ಬಹಳ ಜನ ನನ್ನ ಪರಿಚಯದ ವಲಯದಲ್ಲಿದ್ದಾರೆ. ಹಾಗೆ ಬಹಳ ಜನ ಇರ್ಬೋದು, ಅವ್ರು ನೋಡಬಹುದೇನೋ ಅನ್ನೋದೊಂದಿದೆ. ಪ್ರಯತ್ನ ಮಾಡಿ ನೋಡೋಣ, ಇದು ವರ್ಕ್ ಆಗ್ಬೋದು. ವರ್ಕ್ ಆದರೆ ಎಲ್ಲರೂ ಇದೇ ತರಹ ಮಾಡಬಹುದು. ವರ್ಕ್ ಆಗದೆ ಇದ್ರೆ ಒಳ್ಳೇದೇ. ಈಗ ಆಗ್ತಾ ಇರೋದು ನಡೀತಾ ಇರುತ್ತಲ್ಲ, ಎರಡು ಹಾಗೇನೇನೆ ಅಂತಷ್ಟೇ. ಪ್ರಯತ್ನ ಇರೋದು. ಮತ್ತೆ ಎರಡನೇದು ಒಂದು, ನನಗೆ ಮಾಡೋದಕ್ಕೆ ಆಗೋ ತರಹದ್ದೇ ನಾನು ಮಾಡೋಕ್ಕಾಗೋದು. ಅಂದ್ರೆ ಅದು ನಾವು ಬಹಳ ಸರಿ ಈ ಫೀಲ್ಡ್ ಅಲ್ಲಿ ಹೇಳ್ತಾರೆ, ಇಲ್ಲ ಜನಕ್ಕೆ ಬೇಕಾದನ್ನು ನಾವು ಮಾಡ್ತೀವಿ ಅಂತ. ಖಂಡಿತ ಹೇಳ್ತೀನಿ ಕೇಳಿ. ನನಗೆ ವೈಯಕ್ತಿಕವಾಗಿ ಒಬ್ಬ ಬರಹಗಾರನಾಗಿ, ಒಬ್ಬ ನಾಟಕಕಾರನಾಗಿ, ಮತ್ತೆ ಸೀರಿಯಲ್ ಬರೋದು ಒಬ್ಬ ನಟನಾಗಿ ಕೂಡ ಇದ್ದಾಗ ನನಗೆ ಏನು ಬರುತ್ತೆ, ನನಗೆ ಏನು ಕನ್ವಿನ್ಸ್ ಆಗುತ್ತೆ ಅದನ್ನೇ ನಾನು ಮಾಡ್ತೀನಿ. ಅದು ಜನ ಒಪ್ಪಿದ್ರೆ ನಾನು ಬದುಕೊಂಡೆ, ಜನ ಒಪ್ಪಲಿಲ್ಲ ಅಂದ್ರೆ ನಾನು ರೆಲೆವೆಂಟ್ ಅಲ್ಲ ಅಷ್ಟೇ. ಅಂದ್ರೆ ಈ ಸರಕು ಈ ಸಂತೆಯಲ್ಲಿ ಈ ಸರಕು ಮಾರಾಟ ಆಗಲ್ಲ ಅಷ್ಟೇ. ನಾನು ಅಂಗಡಿ ಮುಚ್ಚಬೇಕಷ್ಟೇ. ಅದಕ್ಕೆ ಬಿಟ್ಟು ಇನ್ನೇನಿಲ್ಲವೇ ಇಲ್ಲ. ಅಲ್ಲ ಹೊಸದೇನೋ ಸರಕು ಇಟ್ಕೊಂಡು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅಂದ್ರೆ ಅದಿಲ್ಲ. ಪ್ರಾಯಶಃ ಇಷ್ಟೇ. ಪ್ರತಿಯೊಬ್ಬರು ಅದನ್ನ ಮಾಡ್ತಾರೆ ಅಂತ ಕಾಣುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ನೋಡೋಣ, ಪ್ರಯತ್ನ ಅಂತೂ ಇದೆ. ಸಾಹಸ ನಮ್ದು ಅಂತ ಹೇಳಿದಾಗ ಸಾಹಸ ಚಾನಲ್ ಅವರ ಸಾಹಸ, ಅದು ವಾಹಿನಿಯವರದ ಸಾಹಸ, ನಂದಂತೂ ಖಂಡಿತ ಅಲ್ಲ. ಹಾಗಾಗಿ ಚೆನ್ನಾಗಾಗಲಿ ಅನ್ನೋ ಆಸೆ ಅಂತೂ ಇದೆ. ಅದರಲ್ಲಂತೂ ಪ್ರಯತ್ನವೂ ಇದೆ, ಆಸೆನೂ ಇದೆ. ನೋಡೋಣ ಆಗ್ಬಹುದೇನು. ಇಲ್ಲ, ನಾನು ಸುತ್ತಮುತ್ತಲಿನ ಪರಿಸರದ್ದು ವರ್ಲ್ಡ್ ಇಶ್ಯೂಸ್ ಇಲ್ಲ. ವರ್ಲ್ಡ್ ಇಶ್ಯೂಸ್ ಬಹಳ ರೆಲೆವೆಂಟ್ ಆಗಬಹುದು. ಬಟ್ ಆದ್ರೆ ಇಲ್ಲಿಯ ಸೋಷಿಯಲ್ ಆಗಿ ಇದ್ದಂತ ಇಶ್ಯೂ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ಎಲ್ಲ ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಹೋಮ್ ಮಿನಿಸ್ಟರ್ ಜೈಲಲ್ಲಿ ಇದ್ದಾರೆ ಇವಾಗ ಅಲ್ಲ. ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಹೋಮ್ ಮಿನಿಸ್ಟರ್ ಜೈಲಿಗೆ ಹೋಗ್ಬಿಟ್ರೆ ಪೊಲೀಸ್ ಇಲಾಖೆನೇ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರೋದು. ಅಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಬದುಕಿರೋದೇ ಫೇತ್ ಮೇಲೆ, ನಾವುಗಳು ಬದುಕೋದೇ ಒಂದು ನಂಬಿಕೆ ಮೇಲೆ. ನಂಬಿಕೆ ಏನಿಲ್ಲ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅನಿಸಿಕೆ. ನಮಗೆ ಅಪನಂಬಿಕೆಗೆ ಕಾರಣಗಳು ಬೇಕು, ನಂಬಿಕೆಗೆ ಕಾರಣಗಳೇ ಬೇಕಿಲ್ಲ ನಮಗೆಲ್ಲ. ಅಂದ್ರೆ ಆ ಸಭ್ಯತೆಯಲ್ಲಿ ನಾವು ಬದುಕಿದ್ದೀವಿ. ಎಲ್ಲ ಒಂದು ಕಡೆ ಈ ತರ ಒಂದು ಸಿಸ್ಟಮ್ಗಳೇ ಶಾಟರ್ ಆಗ್ತಾ ಬಂದರೆ ಎಲ್ಲಿ ಹೋಗಿ ಮುಟ್ಟುತ್ತೇವೆ ಅನ್ನೋ ಪ್ರಶ್ನೆ ಅಲ್ಲ. ಆ ಕಾರಣಗಳನ್ನ ಸ್ವಲ್ಪ ಅದರ ತುಲನೆಯಂತೂ ನಡೆಸಿದ್ದೀನಿ ಈ ಸ್ಕ್ರಿಪ್ಟ್ ಅಲ್ಲಿ. ಹೌದು, ಯುಕ್ರೇನ್ ವಾರ್ ನಮ್ಗೆ ಆಯಿಲ್ ಎಫೆಕ್ಟ್ ಆಗ್ತದೆ. ಇಲ್ಲ, ನನಗೇನಾಗಿದೆ, ಇಂಟರ್ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಅಷ್ಟು ಕೈ ಹಾಕಲಿಲ್ಲ. ಯಾಕಂತಂದ್ರೆ ನನಗೆ ಎಕ್ಸ್ಪೋಸ್ ಇದ್ದದ್ದು ಇಲ್ಲಿಯ ಪ್ರಪಂಚ. ಮತ್ತೆ ಎರಡನೇದು, ಧಾರಾವಾಹಿಯಿಂದ ಮಾಡಿದ ಕೂಡಲೇ ನನಗೆ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ ಮೇಲೆ ಬೆಳೆಸೋದು ಒಳ್ಳೆಯದು. ಯಾಕಂದ್ರೆ ಫ್ಯಾಮಿಲಿ ಸ್ಟ್ರಕ್ಚರ್ ಮುಖ್ಯ ಆಗ್ತದೆ. ಯಾಕಂದ್ರೆ ಮನೆಯಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ನೋಡುವಂಥದ್ದು ಫ್ಯಾಮಿಲಿ ಸ್ಟ್ರಕ್ಚರ್ ಮುಖ್ಯ ಆಗುತ್ತೆ. ವ್ಯವಹಾರ ಪೂರ್ತಿ ಹೇಳಕ್ಕಾಗಲ್ಲ. ಅದರ ಮೂಲಕ ಇದನ್ನು ಹೇಳಲಿಕ್ಕೆ ಸಾಧ್ಯನ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಷ್ಟೇ. ಹಾ, ಇದು ಹೇಳೋದು ಕಷ್ಟ. 100 ಮಾಡ್ತೇನೆ. ಯಾಕಂದ್ರೆ ನಾನು ಸ್ಕ್ರಿಪ್ಟ್ ನಾನೇ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಕೂಡ ನಾನೇ ಮಾಡ್ತಾ ಇದ್ದೀನಿ. ಹಾಗಾಗಿ ಇಟ್ಸ್ ಎನ್ ಎಫರ್ಟ್. ಎರಡೂ ಮಾಡೋದು ಅದು ಸ್ವಲ್ಪ ಫಿಸಿಕಲಿ ಇಟ್ಸ್ ಎನ್ ಎಫರ್ಟ್. ಎರಡನೇದು ಪ್ಯಾಷನ್ ಇದೆ. ಅಂದ್ರೆ ಎಲ್ಲೋ ಅರ್ಧ ಮಾಡಿಬಿಟ್ಟದ್ದು 3 ಸೀರಿಯಲ್. ಹಾಗಾಗಿ ಅದೊಂದು ಪ್ಯಾಷನ್ ಇದೆ.
ಅಟ್ಲೀಸ್ಟ್ ಒಂದನ್ನು ಸಂಪೂರ್ಣವಾಗಿ ಶುರು ಮಾಡಿ ಒಂದು ಕೊನೆ ತೋರಿಸ್ಬೋದೇನೋ ಅಂತ. ಪ್ರಾಯಶಃ ಮೊದಲಿಗೆ ತಲೆಯಲ್ಲಿ 100 ಅಂತ ಇದೆ, ನಂತರ ಇಟ್ ಡಿಪೆಂಡ್ಸ್. ಅಂದ್ರೆ ಚೆನ್ನಾಗಾಯ್ತು ಹೋಗುತ್ತೆ ಅನ್ನೋದಾದ್ರೆ ವರ್ಷದವರೆಗೂ ಖಂಡಿತ ಹೋಗ್ತೇನೆ. ವರ್ಷದ ಮೇಲೆ ಹೋಗ್ತೀನಿ ಅಂತಂದ್ರೆ ಕೂದಲು ಬೆಳಗಾಯ್ತು, ಹೂ ಬೆಳಗಾಯ್ತು, ಮೀಸೆ ಬೆಳಗಾಯ್ತು. ಹಾಗಾಗಿ ನಾನೇ ಏನು ಅನ್ನೋದಂದ್ರೆ 70ರಲ್ಲಿ ಕೂತು ಎಷ್ಟು ವರ್ಷದ ಭವಿಷ್ಯ ನೋಡ್ಲಿಕ್ಕೆ ಆಗ್ತದೆ. ಪ್ರಾಬಬ್ಲಿ ವರ್ಷ ಮಾಡ್ತೇನೆ ನಾನು ಅಷ್ಟೇ. ಯಾವ್ದು? ಹಾ ಹಾ ಅದು ಚಾನಲ್ ಹೇಳೋದು ನನಗೆ ಗೊತ್ತಿಲ್ಲ. ನನಗೆ ಐಡಿಯಾ ಇರೋದು ಅದೇ. ಅಫ್ಕೋರ್ಸ್ ನಾವು ಯೂಶಲಿ ಟಿವಿನಲ್ಲಿ ಬರುತ್ತಲ್ಲ, ಬೇರೆ ಬೇರೆ ಆಪ್ಸ್ ಅದಷ್ಟೇ ನೋಡ್ಬೋದು. ಚಾನಲ್ ನಾವು ಹೇಳ್ಬೋದು ಅಂತ ಕಾಣುತ್ತೆ ಅದರ ಬಗ್ಗೆ ಖಂಡಿತ. ಥ್ಯಾಂಕ್ ಯು ಸರ್. ಹಾಗೆ ದಿವ್ಯಾ ಅವ್ರನ್ನ ಒಂದು ಮಾತು ಕೇಳ್ಬೇಕು ನಾನು. ಒಂದು ಕಲಾವಿದರಿಗೆ ಒಂದು ಪಾತ್ರ ಸಿಗುತ್ತೆ ಅಂದ್ರೆ ಒಂದು ಪ್ರತಿಭೆ, ಇನ್ನೊಂದು ಅದೃಷ್ಟ. ಯುಗಾಂತರ ಧಾರಾವಾಹಿ ಈ ಪಾತ್ರದ ಬಗ್ಗೆ ಏನ್ ಅನ್ಸುತ್ತೆ ಹೇಳಿ? ಯಾಕಂದ್ರೆ ಸೇತುರಾಮ್ ಸರ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದೇ ಒಂದು ಕಲಾವಿದರಿಗೆ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ನೀವು ನಿಮ್ಮ ಈ ಧಾರಾವಾಹಿಯ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಧನ್ಯವಾದಗಳು ಇವತ್ತು ಇಲ್ಲಿ ಬಂದು ನಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ. ಹಾಗೆ ಸಿರಿ ಕನ್ನಡ ವಾಹಿನಿಗೆ ನಮಗೆ ಈ ಆಪರ್ಚುನಿಟಿಯಿಂದ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಅರುಂಧತಿ ಅನ್ನೋ IAS ಆಫೀಸರ್ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಸರ್ ಜೊತೆ ರಂಗಭೂಮಿಯಲ್ಲಿ ತುಂಬಾ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಅವ್ರದ್ದು 2 ನಾಟಕಗಳನ್ನ ಮಾಡಿದ್ದೀನಿ. ಬಹುಶಃ ಅದು ಬಹಳ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಬಿಕಾಸ್ ಅವ್ರದ್ದು ಹೋಗೋ ಬೇಡ ಬರಲ್ಲ ಈ ತರ ಡೈಲಾಗ್ ಇರಲ್ಲ, ಒಂದು ಡೈಲಾಗ್ ಅರ್ಧ ಪೇಜ್ ಇರುತ್ತೆ. ಸೊ ಅದನ್ನ ಕಲ್ತ್ಕೊಂಡು ಅವರದೇ ಧಾಟಿಯಲ್ಲಿ ಅದನ್ನ ಹೇಳ್ಬೇಕು ಅಂತಂದ್ರೆ ಬಹುಶಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಆಮೇಲೆ ಸರ್ ಜೊತೆ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಕೇಳಿದ್ರು ಮೇಡಮ್. ಸರ್ ಒಂಥರ ಅವರು ಮಾತಾಡೋದೆಲ್ಲ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ, ಬಟ್ ಇಸ್ ಅ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ನೀವು ದಯವಿಟ್ಟು ಮಾನವಾಗಿ ಬದುಕಲು ಬಿಡಿ ಅಂತ ಒಂದು ಡೈಲಾಗ್ ಇದ್ರೆ, ನೀವು ಆ ಫೋರ್ಸ್ ಅಲ್ಲಿ ಇವಾಗ ಅರ್ಧ ಪೇಜ್ ಡೈಲಾಗ್ ಇರುತ್ತೆ ಅಂತ ಹೇಳಿದ್ನಲ್ಲ, ನೀವು ಹೇಳ್ತಾ ಕೊನೆ ಡೈಲಾಗ್ ಅದು ಮಾನವಾಗಿ ಬದುಕಲು ಬಿಡಿ ಅಂತ ಹೇಳಿದ್ರೆ ನಿಮ್ಗೆ ಅಳು ಬಂದಿರುತ್ತೆ, ಕೋಪ ಬಂದಿರುತ್ತೆ, ಏನೇನೋ ಬಂದಿರುತ್ತೆ ಆ ಮೊನೋಲಾಗ್ ಅಲ್ಲಿ. ಅವ್ರು ಬಿಡಲ್ಲ, ಕಟ್ ಅಂತ ಹೇಳಿ ನೀವು ದಯವಿಟ್ಟು ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಾಗೆ ಆಸ್ ಅನ್ ಆಕ್ಟರ್ ತುಂಬಾ ಅವೇರ್ನೆಸ್ ಇರಬೇಕು ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತಂದ್ರೆ. ಸೊ ಐ ನೋ ಯಾಕೆ ಎಲ್ಲ ಆಕ್ಟರ್ಸ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ ಅಂತ. ಬಿಕಾಸ್ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ. ಎವ್ರಿ ಡೇ ಇಸ್ ಅ ಲರ್ನಿಂಗ್. ನಾನು ತುಂಬಾ ಕಾಯ್ತಾ ಇರ್ತೀನಿ ಈಗ ಇವತ್ತು ಶೂಟಿಂಗ್ ಇದ್ರೆ ಅಂತ. ಯಾಕಂದ್ರೆ ಎಲ್ಲ ಆಕ್ಟರ್ಸ್ ವಿ ಗೋ ಬ್ಯಾಕ್ ಹೋಮ್ ವಿತ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಓಕೆ ಇವತ್ತು ಆಕ್ಟಿಂಗ್ ಮಾಡಿದ್ವಿ, ಸೀರಿಯಲ್ ಆಕ್ಟಿಂಗ್ ಅಂತ ಖಂಡಿತ ಅನ್ಸಲ್ಲ. ಸೊ ಇವತ್ತು ಆಕ್ಟಿಂಗ್ ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ವಿ ಗೋ ಬ್ಯಾಕ್ ಹೋಮ್. ಐ ಥಿಂಕ್ ದಟ್ಸ್ ಎಸ್. ದಯವಿಟ್ಟು ಹೇಗೆ ಬಳಸ್ತಿದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಆ ಕಾರಣಕ್ಕಾಗ ನಾನು ಬಳಸ್ತಾ ಇರೋದನ್ನ ಅಂದ್ರೆ ಅದೊಂದು ಭಾವ ಇರುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದಮ್ ಈ ಹೆಣ್ಣು ಅಧಿಕಾರಿಗಳು ಡೈರೆಕ್ಟ್ ಆಗಿ IRS ನಮ್ಮ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಅವರು ನಾನಂತಿದ್ದೆ ಯಾಕೆ ನಗೋದೇ ಇಲ್ಲ ಅಂತ ಅನ್ನಿಸೋದು. ಅಂದ್ರೆ ಅದೊಂಥರ ಒಳಗೆ ಎಳ್ಕೊಂಡಂತಹ ಭಾವ ಇದೆ ಅದು. ಅಂದ್ರೆ ಇವಾಗ ಕನ್ಫ್ಯೂಸ್ಡ್ ಪ್ರಾಬ್ಲಿ ಯು ಫೀಲ್ ಮೋರ್ ಅಲೋನ್ ಇನ್ ಎ ಮೇಲ್ಸ್ ವರ್ಲ್ಡ್ ವಿತ್ ಪವರ್. ವಿತೌಟ್ ಪವರ್ಗಿಂತ ವಿತ್ ಪವರ್ ಪ್ರಾಬ್ಲಿ ಯು ಫೀಲ್ ಮೋರ್ ಅಲೋನ್. ನಾವು ಹೇಳ್ತೀವಿ 22 ವರ್ಷಕ್ಕೆ ಬಂದ್ವಿ, ಎಲ್ಲ ಬದಲಾಗಿದೆ, ಎಲ್ಲವನ್ನ ಹೇಳ್ತೇವೆ. ಆದ್ರೆ ಫಿಸಿಕಲಿ ನೀವು ಹೊರಗಡೆ ನೋಡಿದಾಗ ಅಷ್ಟೇ ಆಗಿದೆ ಅಂತ ಎಲ್ಲ ವ್ಯವಸ್ಥೆಗಳು ಅನ್ಸಲ್ಲ. ಮೇ ಬಿ ನಾವು ಸ್ವಲ್ಪ ಪಾಲಿಶ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಈ ಭಾವಗಳು ಕೆಲವಿವೆ ಅಂತಂದ್ರೆ ಈ ಭಾವಗಳನ್ನ ಪ್ಲೇ ಮಾಡೋದಕ್ಕೆ ಬಹಳ ಅಂದ್ರೆ ಎಲ್ಲ ಒಂದು ಕಡೆ ನಮ್ಮ ಶ್ರವಣ ಬೆಳಗುಳ ಭಾಗಕ್ಕೆ ಬಂದಾಗ ಆರ್ಗನೈಸ್ ಮಾಡೋದ್ರ ಬಗ್ಗೆ ಕೆಲವು ಕಷ್ಟಗಳನ್ನು ಕೇಳಿದ್ದೆ ಅಲ್ಲಿ ಅಂತ. ಶ್ರವಣ ಬೆಳಗುಳದಲ್ಲಿ ಭಾಗಗಳಿಗೆ ಮಸ್ತಕಾಭಿಷೇಕ ಆಗಬೇಕು ಅಂದ್ರೆ ಹಿಂದೆ ಆ ಸಾರ್ವೆ ಕಟ್ಟಬೇಕು. ಆ ಕಟ್ಟೋದು ಯಾವ ಕಾಂಟ್ರಾಕ್ಟರ್ ಕೊಡಬೇಕು ಅನ್ನೋದನ್ನ ದೊಡ್ಡ ಹೊಡೆದಾಟ ಆಗತ್ತಂತೆ. ಅಂದ್ರೆ there are a lot of people who are involved. ಆದ್ರೆ ಬೇಸಿಕಲಿ IAS ಆಫೀಸರ್ DC ಜವಾಬ್ದಾರಿ. ಆ ಸರ್ವೆ ಏನಾದ್ರು ಬಿದ್ದುಬಿಟ್ಟು ಯಾರಾದ್ರೂ ಸತ್ತರೆ ಹೀಗೆ ಜವಾಬ್ದಾರಿ ಆಗೋಗ್ತಾರೆ. ಅಲ್ಲಿಗೆ ಅದು ಕಟ್ಟುವ ಪ್ರೋಸೆಸ್ ಅನ್ನು ನೋಡುವುದು, ಸೂಪರ್ವೈಸ್ ಮಾಡೋದು ಸಂಪೂರ್ಣ ಫ್ರೀಡಮ್ ನಮಗೆ ಕೊಡಲ್ಲ. ಆದ್ರೆ ಅದರ ಅಪಘಾತ ನಿಮ್ಮ ಬುದ್ಧಿಗೆ ಬರುತ್ತೆ ಅನ್ನೋದು ಒಂದು. ಮತ್ತೆ ಎರಡನೇದು ಇನ್ನೊಂದೇನು ಅಂತಂದ್ರೆ there are some saints who come there ಅನ್ನೋದು ಅವರು ಕ್ಲೋಸ್ ಟಾಯ್ಲೆಟ್ ಯೂಸ್ ಮಾಡೋದು ಮತ್ತೆ. ಅಂದ್ರೆ ಅದು ಅವರ ಧರ್ಮದ್ದು. ದೇ ಡೋಂಟ್ ಯೂಸ್ ಕ್ಲೋಸ್ ಟಾಯ್ಲೆಟ್ ಅಂತ. ಅಂದ್ರೆ ಬಯಲು ಅಂತ. ಬಯಲು ಅಂದ್ರೆ ಮತ್ತೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು, ನಳ ರೋಗ ಹರಡಬಾರ್ದು. ಅದು ಕೂಡ ಈ
ತರಹದ ಪೆಕ್ಯುಲಿಯರ್ ಆದ ಕೆಲವು ಘಟನೆಗಳು. ಅಂದ್ರೆ ಈ ಸಾಮೂಹಿಕ ವಿವಾಹ ಅಂತ ನಡೆಸ್ತಾರೆ. ಅಲ್ಲಿ ಯಾರೋ ಒಬ್ರು 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಹುಡುಗಿರಾಯ್ತು, ಮತ್ತೆ IAS ಆಫೀಸರ ಜವಾಬ್ದಾರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಬರುತ್ತೆ, ನೀವ್ ಯಾಕೆ ಅಟೆಂಡ್ ಮಾಡ್ಲಿಲ್ಲ, ಯಾಕೆ ನಿಲ್ಲಿಸ್ತಿಲ್ಲ, ಅದು ಯಾವುದೋ ಊರು ನಿಲ್ಸಕ್ ಆಗತ್ತಾ, ಅವರ ವೈಯಕ್ತಿಕ ಸಮಸ್ಯೆಗಳೇನಿರ್ಬೋದು. ಅಂದ್ರೆ ಈ ತರಹದ ಬಹಳಷ್ಟಿದೆ. ಅಂದ್ರೆ ನಮಗೆ ರಾಜಕೀಯ ಒಂದ್ ದಿಕ್ಕಲ್ಲಿ ಹೋಗುತ್ತೆ, ಬ್ಯೂರೋಕ್ರಸಿ ಇನ್ನೊಂದು ದಿಕ್ಕಲ್ಲಿ ಹೋಗುತ್ತೆ, ಮತ್ತೆ ಜನಸಾಮಾನ್ಯರು ಮೂರನೇದ್ರು ಇರ್ತವೆ. ಹಾಗಾಗಿ ಇದು ಮೂರರ ಬ್ಲೆಂಡ್ ಏನಿದೆ ಅಂತ ಅದರ ಪ್ರಯತ್ನದಲ್ಲಂತೂ ಇದ್ದೇನೆ. ನೋಡೋಣ ಬರಹದಲ್ಲಿ ಎಷ್ಟನ್ನು ಇಳಿಸಕ್ಕಾಗತ್ತೆ ತಲೆಯಲ್ಲಿದ್ದದ್ದು ಅನ್ನೋದು ಕಷ್ಟ. ಅಫ್ಕೋರ್ಸ್ ನೀವುಗಳು ಬರಹಗಾರರೇ ಆಗಿರೋದ್ರಿಂದ ಅದು ನಿಮಗೂ ಗೊತ್ತಿರುತ್ತೆ. ಯಾಕಂದ್ರೆ ನಾವು ತಲೆಗೆ ಬಂದ ಆಲೋಚನೆಗಳೆಲ್ಲ ಅದೇ ರೂಪದಲ್ಲಿ ಜನಗಳನ್ನ ತಲುಪುವ ಹಾಗೆ ಪದಗಳಲ್ಲಿ ಬಿಡಿಸೋದು ಕಷ್ಟ ಆಗುತ್ತೆ. ಬಹಳ ಸಾರಿ ಪ್ರಯತ್ನ ಅಂತೂ ಇದೆ. ಬಟ್ ಈ ತರಹದ ವಿಷಯಗಳೆಲ್ಲ ಸೇರಿವೆ ಒಬ್ಬ IAS ಆಫೀಸರ್ನ ಒಂದು ಪಾತ್ರಕ್ಕೆ ಮಾಡಬೇಕಾದ್ರೆ. ಹೌದು, ಸಿಂಪಲ್ ಎಪಿಸೋಡ್, ರಿಯಲ್ ಲೈಫ್ ಎಪಿಸೋಡ್, ಸಿಂಪಲ್ ಎಪಿಸೋಡ್ಸ್ ಬಂತು, ಕ್ವಾರಿ ಎಪಿಸೋಡ್ಸ್ ಬಂತು. ಬಹಳ ಸಣ್ಣ ವಿಷಯ. ಕ್ವಾರಿ ಮುಂದುವರೆದ್ರೆ KRS ಗೆ ಸಮಸ್ಯೆ, ಕ್ವಾರಿ ನಿಲ್ಸಿದ್ರೆ ರಸ್ತೆಗೆ ಸಮಸ್ಯೆ ಅಂತ. ಅಂದ್ರೆ ಪ್ರಯಾರಿಟಿ ಅಂದ್ರೆ ರಸ್ತೆನ KRS ಅನ್ನೋ ಪ್ರಯಾರಿಟಿ. ಅಂದ್ರೆ ನಿಜಕ್ಕೂ ನನಗನ್ಸಿದ್ದು ಫೀಲ್ಡ್ ಅಲ್ಲಿ ಆ ತರಹದ ನೇರ ನಿರ್ದಿಷ್ಟಗೆ ಇರಲ್ಲ. ಆದ್ರೆ ಜನರ ಮನಸ್ಸಿಗೆ ತಲುಪಿಸಬೇಕಾದ್ರೆ ಅದನ್ನು ನೇರ ಮಾಡಿ ತಲುಪಿಸ್ತಾರೆ. ಪ್ರಾಯಶಃ ಆ ಭಾಗ ಇದೆ. ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಏನೋ ಒಂದಾಯ್ತು, ಅಲ್ಲಿ ಇನ್ನೊಂದಾಯ್ತು, ಎರಡು ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರ್ಬೋದು. ಆದ್ರೆ ಜನಕ್ಕೆ ಬಿಂಬಿಸಬೇಕಾದ್ರೆ ಇವ್ರನ್ನ ಕೆಟ್ಟವ್ರು ಮಾಡ್ಬೇಕಾದ್ರೆ ಅದನ್ನ ಇದಕ್ಕೆ ರಿಲೇಟ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೆನ್ನೆಯಿಂದ ಬರ್ತಾ ಇದೆ ಹೇಳಿ, ಎಲ್ಲ ಕಡೆ ನೀರು ನಿಂತಿದೆ ಅಂತ ನಾವು ಈಗಿನ ಸರ್ಕಾರನ ಬೈಕೊಂಡು ಕೂತೇವೆ. ಪ್ರತಿ ವರ್ಷ ಯಾರಿರ್ತಾರೋ ಅವ್ರನ್ನ ಬೈತೀವಿ. ಆದರೆ ಅದೇ ಕೆಲವು ಕಾಲೋನಿಗಳಲ್ಲಿ ಈಗ 5-6 ವರ್ಷದಿಂದ ಬೇರೆ ಸರ್ಕಾರ ಇದ್ದಾಗ ರಾಜಕಾಲುವೆ ಕ್ಲಿಯರ್ ಮಾಡ್ಬೇಕಾದ್ರೆ ಮಾಡಕ್ ಆಗದಂಗೆ ಮಾಡಿದ್ರು. ಈಗ ಅವರೇ ಹೋಗ್ತಾ ಇದ್ರೆ ನೀರು ಬರ್ತಾ ಇದೆ, ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎರಡೂ ಇದೆ. ಪ್ರಾಯಶಃ ಈ ಭಾಗಗಳನ್ನು ನೋಡಬಹುದಾ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಅಂದ್ರೆ ನೋಡೋಣ, ಆಗಬಹುದು ಅನ್ನೋ ಒಂದು ನಂಬಿಕೆ ಇದೆ. ಪ್ರಯತ್ನ ಅಂತೂ ಖಂಡಿತ ಇದೆ. ಹೌದು, ಬದಲಾಗಬೇಕಾದ್ರೆ ಒಳಗೆ ಬದಲಾಗಿ ಹೋಗ್ತದೆ ಪ್ರಪಂಚ ಅಂತ ನನ್ನ ದೊಡ್ಡ ಅನಿಸಿಕೆ. ನೋಡೋಣ ಸಾಧ್ಯ ಆಗಬಹುದೇನೋ ಅಂತ ಹೇಳಿ. ನಮಸ್ಕಾರ. ಒಟ್ಟಾರೆ ಲೈಕ್ ನೀವೆಲ್ಲ ಕ್ವಶನ್ ಕೇಳಬೇಕಾದ್ರೆ ಸರ್ಗೆ ತುಂಬ ಕ್ವಶನ್ ಕೇಳ್ತಾ ಇದ್ರಿ. ನೀವು TRP ಬರುತ್ತಾ, ರಿಸ್ಕ್ ತಗೊತಾ ಇದ್ದೀರಾ, ಚಾನೆಲ್ ರಿಸ್ಕ್ ತಗೊತಾ ಇದ್ದೀರಾ ಅಥವಾ ಅವರು ರಿಸ್ಕ್ ತಗೊತಾ ಇದ್ದಾರೆ ಅಂತ. ಬೇಸಿಕಲಿ ನಾವು ಇದು ರಿಸ್ಕ್ ಅಂತ ತಗೊಂಡಿಲ್ಲ, ವಿ ಆರ್ ಟೇಕಿಂಗ್ ಇಟ್ ಆಸ್ ಎನ್ ಆಪರ್ಚುನಿಟಿ. ಬಿಕಾಸ್ ಕನ್ನಡನಲ್ಲಿ ಏನಾಗಿದೆ, ಹಲವಾರು ಚಾನೆಲ್ಗಳು, ಯಾವ ಬಿಗರ್ ಚಾನೆಲ್ಸ್ ಅದೇ GC ಚಾನೆಲ್, ಎಂಟರ್ಟೈನ್ಮೆಂಟ್ ಚಾನೆಲ್ಸ್. ನೀವು ಅವಾಗಲೇ ಒಬ್ಬರು ಪಾಯಿಂಟ್ ಔಟ್ ಮಾಡ್ದಂಗೆ ತುಂಬ ಅದ್ದೂರಿಯಾಗಿರುವಂಥ ತುಂಬ ದೊಡ್ಡ ಸೆಟ್ ಹಾಕಿ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ. ಬಟ್ ಸಮ್ವೇರ್ ವಿ ಆರ್ ಲಾಸ್ಟ್ ದಿಸ್ ಕೈಂಡ್ ಆಫ್ ಕಂಟೆಂಟ್ ಡ್ರಿವನ್ ಸೀರಿಯಲ್ಸ್ ಏನಿದೆ. ಸೊ ಅಂಥ ಸೀರಿಯಲ್ ಎಲ್ಲೋ ಒಂದು ಕಡೆ ಕಳೆದೋಗಿದೆ. ಅಥವಾ ಸೇತುರಾಮ್ ಸರ್ ಅಂತ ಅವ್ರ ಸೀರಿಯಲ್ ನಾವು 13 years ಆದರೂ ನಾವು ನೋಡೋಕೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ದ ಆಪರ್ಚುನಿಟಿ ಬೇರೆ ಚಾನೆಲ್ ಏನು ಮಿಸ್ ಆಗಿದೆ, ಏನು ಮಾಡೋಕ್ಕಾಗಿಲ್ಲ, ಅದನ್ನು ನಾವು ಆಪರ್ಚುನಿಟಿನ ಎನ್ಕ್ಯಾಶ್ ಮಾಡಿಕೊಂಡು ವಿ ಆರ್ ಡೂಯಿಂಗ್ ದಿಸ್ ಸೀರಿಯಲ್. ಆ್ಯಂಡ್ ವಿ ಆರ್ 200% ಕಾನ್ಫಿಡೆಂಟ್ ದಿಸ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸೀರಿಯಲ್ ಆಫ್ ಸಿರಿ ಕನ್ನಡ till date, and it will be one of the best serials ಅಂತ ಕಾನ್ಫಿಡೆನ್ಸ್. That is the reason we have very much believe in Setaram sir. We have grown seeing him actually. Now our serial ನೋಡಿ ಬೆಳೆದಿದ್ದೀವಿ. ಸೊ ಹಾಗಾಗಿ ಇಟ್ಸ್ ಪ್ರಿವಿಲೇಜ್ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಹಿಸ್ ಟೀಮ್. ಇದೇ ಬೆಂಗಳೂರಲ್ಲಿ ಇರ್ತೀವಿ, ಒಂದೇ ಊರಲ್ಲಿ ಇರ್ತೀವಿ, 15 ವರ್ಷ ಜೊತೆಗೆ ಇರ್ತೀವಿ, ಆಮೇಲೆ ನೋಡಿರ್ತೀವಿ ಅವ್ರನ್ನ. ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಸಹ ಗೊತ್ತಿಲ್ಲ. ನಮ್ಮ ಕಸಿನ್ ಅಂತ ನಮ್ಗೆ ಯಾರೋ ಹೇಳ್ಬೇಕು ಆಕ್ಚುಲಿ, ಇವ್ರು ನಮ್ಮ ದೊಡ್ಡಪ್ಪ ಕೊಡೋ, ನಮ್ಮ ಚಿಕ್ಕಪ್ಪ ಕೊಡೋ, ಅಂದ್ರೆ ನಮ್ಗೆ ಗೊತ್ತಿರುತ್ತೆ, ಬಟ್ ನೋಡಿರಲ್ಲ ಅವ್ರನ್ನ. ಸೊ ಆ ತರ ಒಂದು ಅದನ್ನ ನಾವು ಯಾವಾಗ ಅಪ್ಪಿಸ್ಕೊಂತೀವಿ ಅಂದ್ರೆ ಅವ್ರು ಸತ್ತಾಗ ನಿಮ್ಮ ಮಾವ ಕೊಡೋ ಅಂತ ಹೇಳ್ತೀವಿ, ಅವಾಗ ನೋಡ್ಕೊಂತಿದೀವಿ, ಅವ್ರ ಬಗ್ಗೆ ತಿಳ್ಕೊಂತೀವಿ. ಈ ವಿಷಯ ಸತ್ತಾಗ ಮುಂಚೆ ಒಂದು ಟೀನೇಜರ್ಸ್ ಅಂದ್ರೆ ಈ ಕಪಲ್ಸ್ ಏನಿರ್ತಾರೆ ಈಗಿನ ಜನರೇಷನ್ ಅವರು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಒಂದು ಏನಂತಾರೆ ಸಮಥಿಂಗ್ ಅವ್ರ ವೇಲಿ ಅವ್ರ ಮದುವೆ ಕಾರ್ಯದಲ್ಲಿ ಅವರೆಲ್ಲ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂತ ಅವ್ರೊಂದು ಅದನ್ನ ಸಮಥಿಂಗ್ ಒಂದು ಥೀಮ್ ಇರುತ್ತೆ. ಥೀಮ್ ಇನ್ ದ ಸೆನ್ಸ್ ಅಂದ್ರೆ ಅವ್ರೊಂದು ಧ್ಯೇಯ ಇರುತ್ತೆ, ಇದನ್ನ ಮಾಡಿದ್ರೆ ಹೆಂಗಿರುತ್ತೆ, ನಮ್ಮ ಮದುವೆಗೆ ನಮ್ಮ ಸಂಬಂಧಿಕರೆಲ್ಲ ಕರೆದ್ರೆ ಹೆಂಗಿರುತ್ತೆ ಅಂತ. ಸೊ ಅವ್ರ ಮೂಲಕ ಈ ಕಥೆ ಎಲ್ಲ ಹೊರಟಿದ್ವಿ. ಸೊ ಅದ್ರಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗ್ತಾರೆ, ಅವ್ರು ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಹೆಂಗೆ ಎಲ್ಲ ಸಂಬಂಧಗಳು ಒಂದಾಗುತ್ತೆ ಅನ್ನೋದು ಈ ಜಿಸ್ಟ್ ಕಥೆ. ಇಲ್ಲ ಸರ್, ಯಾರು ಇರಲ್ಲ ಆಕ್ಚುಲಿ. ಸೊ ನಮಗೆ ಗೊತ್ತಿರಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀವಿ ಆಕ್ಚುಲಿ, ಯಾವ್ದೋ ಒಂದು ಹಬ್ಬದೆಲ್ಲ ಒಂದು ಜಾತ್ರೆ ನೋಡಿರ್ತೀವಿ, ಇಲ್ಲ ಒಂದು ಸಾವ ನೋಡಿರ್ತೀವಿ ಅಷ್ಟೇ ಅವ್ರನ್ನ. ಬಟ್ ಎಲ್ಲೂ ನಾವು ನೋಡಿದ್ರೆ ಗೊತ್ತಿರಲ್ಲ, ನಮ್ಗೆ ಕಸಿನ್ ಬರ್ದವ್ರು ಗೊತ್ತಿರಲ್ಲ, ಅತ್ತೆ ಅಂತ ಗೊತ್ತಿರಲ್ಲ, ಎಲ್ಲೋ ದೂರ ಇರ್ತಾರೆ, ಕೇಳಿಲ್ಲ ನಮ್ಗೆ ಸಂಬಂಧ ಹೆಸರು ಸಹ ಗೊತ್ತಿರಲ್ಲ ನಮ್ಗೆ ಆಕ್ಚುಲಿ. ಫ್ರೆಂಡ್ಸ್ ಗೊತ್ತಿರ್ತಾರೆ ನಮ್ಗೆ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ,
ಆಮೇಲೆ ವಾಟ್ಸಪ್ ಫ್ರೆಂಡ್ಸ್ ಇರ್ತಾರೆ, ಬಟ್ ರಿಲೇಟಿವ್ಸ್ ಅಂತ ಯಾರು ನಮ್ಗೆ ಗೊತ್ತೇ ಇರಲ್ಲ ಆಕ್ಚುಲಿ. ಸೊ ಎಸ್ ಸರ್. ಪ್ರಶ್ನೆಗಳಿಗೆ ಕಲಾವಿದರಿಂದ ಮಾತುಗಳನ್ನ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್. ನನ್ನ ಫಸ್ಟ್ ಡೆಬ್ಯೂ ನನ್ನ ಕರ್ನಾಟಕದಲ್ಲಿ ಕನ್ನಡದಲ್ಲಿ, ಅದು ಸಿರಿಗನ್ನಡದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬ ಖುಷಿ ಇದೆ. ಅದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್. ಮಧು ಸರ್ ನನ್ನ ಫಸ್ಟು ವಿತೌಟ್ ಆಡಿಷನ್ ನನಗೆ ಸೆಲೆಕ್ಟ್ ಮಾಡಿ ಹೊಸ ಚಾನ್ಸ್ ಕೊಟ್ಟಿದ್ದಾರೆ. ಹೀಸ್ ಟೇಕಿಂಗ್ ರಿಸ್ಕ್, ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಹೊಸ ಟೀಮ್ ಮೇಲೆ. ಆ ಸಿರಿಗನ್ನಡನೂ ಅಷ್ಟೇ ಒಂದು ಹೊಸ ಏನಂತಾರೆ, ಒಂದು ರಿಲೇಶನ್ಶಿಪ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಫ್ಯಾಮಿಲಿದು ಬಾಂಡಿಂಗ್ ಎಲ್ಲ ಹೇಗೆ ಎಲ್ಲ ಮರಿತಿದ್ದಾರೆ ಜನ, ಅದನ್ನ ಹೊಂದ್ಕೊಳ್ಸೋ ಚಾನಲ್ ಒಂದು ಹೊಸ ರಿಸ್ಕ್ ತಗೊಂಡು ಹೊಸ ನಮ್ಮ ಸೀರಿಯಲ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಲೋಮಿ ಅಂತ. ನಾನು ಸೀರಿಯಲ್ ಅಲ್ಲಿ ಸಿರಿ ಅಂತ ಪಾತ್ರ ಮಾಡ್ತಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಫ್ಯಾಮಿಲಿ, ನನ್ ಪರ್ಟಿಕ್ಯುಲರ್ ಏನಂತಾರೆ ಕ್ಯಾರೆಕ್ಟರ್ ಅಲ್ಲಿ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಸೊ ಫ್ಯಾಮಿಲಿ ಸೇರ್ಬೇಕು, ಎಲ್ಲರೂ ಜೊತೆಗಿರ್ಬೇಕು ಅಂತ ನಾನೇ ತುಂಬಾ ಆಶಿಸ್ತೀನಿ. ಸೊ ಏನ್ ಮದುವೆ ಮುಂಚೆ ಏನು ಮದ್ವೆಗೆ ಎಲ್ಲರೂ ಬರ್ಬೇಕು. ಸೊ ಆ ಕಂಪ್ಲೀಟ್ ಸ್ಟೋರಿ ಮದ್ವೆ ಮುಂಚೆ ಅವರನ್ನ ಒಂದ್ ಮಾಡೋದಾಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು. ಶೂಟ್ ಮಾಡ್ಕೊಂಡು ಬಂದಿದ್ವಿ. ಮೇಲ್ಕೋಟಲ್ಲಿ ಒಂದು ಜಾತ್ರೆ ಸೆಟ್ ಹಾಕಿದ್ವಿ ಅದ್ದೂರಿಯಾಗಿ. ಏನು ಯಾರೋ ಮೇಡಮ್ ಕೇಳಿದ್ರು ಅದ್ದೂರಿ ಅಂತ, ನೀವು ಅಂದ್ಕೊಂಡಂಗೆ ಅದ್ದೂರಿಯಾಗಿ ಇದೆ ಮೇಡಮ್. ಅದ್ದೂರಿಯಾಗಿ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಒಳ್ಳೆ ಕಲಾವಿದರು ಸಿಕ್ಕಿದ್ದಾರೆ. ನಾವು ಸುಮಾರು ಒಂದು 50ರಿಂದ 60 ಜನ ಹುಡುಗಿರನ್ನ ಆಡಿಷನ್ ಮಾಡಿದ್ವಿ. ಅದರಲ್ಲಿ ಪಕ್ಕ ನಮ್ಮ ಮುಸ್ಲಿಂ ಕ್ಯಾರೆಕ್ಟರ್ಗೆ ಅಂತಲೇ ಸಿಕ್ಕಿರೋ ಹುಡುಗಿ ಶಿಲ್ಪಾ ಅಂತ ಹೆಸರು. ಅದೇ ರೀತಿ ಅಥರ್ವ ಶುದ್ಧ ಬ್ರಾಹ್ಮಣ ಕುಟುಂಬದ ಹುಡುಗ ನಮ್ಮ ಕಥೆಯಲ್ಲಿ. ರಾಮನ ಭಕ್ತ, ರಾಮನ ದೇವರಲ್ಲಿ ಪೂಜಾರಿ ಕೂಡ. ಅಪ್ಪನ ನಂತರ ಆ ದೇವಸ್ಥಾನದ ಎಲ್ಲ ಜವಾಬ್ದಾರಿ ಹೊತ್ಕೊಳ್ಳೋಕೆ ರೆಡಿ ಆಗಿರ್ತಕ್ಕಂಥ ಕ್ಯಾರೆಕ್ಟ್ರು. ಅದೇ ರೀತಿ ರಜಿಯಾ ಡಿಗ್ರಿ ಮುಗಿದಿರುತ್ತೆ, ಮದುವೆ ಮಾಡಬೇಕು ಅಂತ ಮನೇಲಿ ಅನ್ಕೊಂಡಿರ್ತಾರೆ. ಅವಳಿಗೆ ಲಾಯರ್ ಆಗಬೇಕು ಅನ್ನೋ ಕನಸಿರುತ್ತೆ. ಅದಾದಮೇಲೆ ಸುಂದರಶ್ರೀ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅಪ್ಪನ ಕ್ಯಾರೆಕ್ಟರ್ ಆಗಿ ಅನಂತ ಪದ್ಮನಾಭ್ ಮಾಡ್ತಿದ್ದಾರೆ. ಹೀರೋಯಿನ್ ತಂದೆ ಮಹಾದೇವ್ ಮಾಡ್ತಿದ್ದಾರೆ. ನಿಮ್ಮ ಕತೆ ಬಗ್ಗೆ, ಚಿತ್ರಕಥೆ ಬಗ್ಗೆ ಇದ್ರೆ ನಮ್ಮ ವಾಹಿನಿ ಮುಖ್ಯಸ್ಥರು ಮಾತಾಡ್ತಾರೆ. ಹೇಳ್ಬೋದು. ಮತ್ತೆ ಮಂಗಳವಾರ ಒಂದು ಪ್ರಶ್ನೆ ಕೇಳಿದ್ರಾಗಲೇ ಎಲ್ಲರೂ ಅದ್ದೂರಿಯಾಗಿ ಮಾಡ್ತಿದ್ದಾರೆ, ನಿಮ್ಮಲ್ಲಿ ಅಷ್ಟು ಅದ್ದೂರಿ ತನಕ ಕಾಣಿಸಲ್ಲ. ಅಲ್ಲ, ಆ ಸೀರಿಯಲ್ ಬಗ್ಗೆ ಹೇಳ್ತೀನಿ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಸ್ಟ್ ವೈಸ್ ಅನ್ನೋಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಪ್ಲಾನ್ ಮಾಡ್ತಿದ್ವಿ. ಅಂದ್ರೆ ಕಂಟೆಂಟ್ಗೆ ಅಷ್ಟು ಬೇಕು ಬಜೆಟ್ ಅಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ. ಮತ್ತೆ ಸೇತುರಾಮ್ ಸರ್ ಹೇಗೆ ಅಂತಂದ್ರೆ ಅವ್ರದ್ದು ಪೂರ್ತಿ ಕಂಟೆಂಟ್ ಓರಿಯೆಂಟೆಡ್. ಅವ್ರು ಹೀಗೆ ಬರಬೇಕು, ಮತ್ತೆ ಎಮೋಷನ್ಸ್ ಅಲ್ಲಿ ಹೀಗೆ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಅವ್ರು ಏನ್ ಬಜೆಟ್ ಕೇಳ್ತಾರೆ ಅದನ್ನು ಕೊಟ್ಟು ಮಾಡಿದ್ವಿ. ಮತ್ತೆ ಕೆಲವು ಕಡೆ ಈಗ ರಜೇರಾಮ್ ಆಗ್ಬೋದು, ಮುಂದೆ ಬರ್ತಾ ವಿಜಯದಶಮಿ ಆಗ್ಬೋದು, ಆ ಸೀರಿಯಲ್ ಎಲ್ಲ ತುಂಬಾ ಅದ್ದೂರಿತನವಿದೆ. ಅಂದ್ರೆ ಅದಕ್ಕೆ ಬಜೆಟ್ ಬೇಕೇ ಬೇಕು. ವಾರಣಾಸಿ ಮತ್ತೆ ರೋಡ್ ಇಂಡಿಯಾ ಶೂಟ್ ಮಾಡ್ತೀವಿ ಇದನ್ನ. ಇದು ಅಷ್ಟೇ, ನಿಮ್ಗೆ ಒಂದು ಸಿನಿಮಾ ಹೇಗೆ ಸೆಟ್ ಆಗಿ ಮಾಡ್ತಾರೆ ಅದೇ ತರ ಮಾಡಿದೀವಿ. ಮತ್ತೆ ನಮ್ಮಲ್ಲಿ ಕಾಸ್ಟ್ ಫಸ್ಟ್ ಫಿಕ್ಸ್ ಮಾಡಿ ಇದಕ್ಕೆ 1 ಲಕ್ಷ ಮುಗಿಸಿ, ಅಥವಾ 50,000 ಮುಗಿಸಿ, ಆ ಥರ ಯಾವುದೋ ಮಾಡ್ತಾ ಇಲ್ಲ. ಹಾಗಾದ್ರೆ ನಾವು ಮಾಡಿದ್ರೆ ಸೇತುರಾಮ್ ಸರ್ ಅಂತವ್ರನ್ನ ನಾವು ಕರ್ಕೊಂಡು ಬರೋಕ್ಕೆ ಆಗ್ತಾ ಇರಲಿಲ್ಲ. ಅವರಿಗಂದ್ರೆ ಕತೆ ರೆಡಿ ಮಾಡ್ತಾರೆ, ಈ ಕತೆಗೆ ಇದು ಬೇಕು ಅದನ್ನು ಕೊಡಿ ಅಂತ ಹೇಳ್ತಾರೆ. ಅದು ಎಪಿಸೋಡ್ ಕಡಿಮೆನೇ ಆಗ್ಬೋದು, ಜಾಸ್ತಿನೇ ಆಗ್ಬೋದು, ಎಲ್ಲರಿಗೂ ಹಾಗೆ ಮಾಡಿರೋದು. ಅದ್ರ ಮೇಲೆ ಅದು ಓವರ್ ಆಮೇಲೆ ನಾವು ಬಜೆಟ್ ಫಿಕ್ಸ್ ಮಾಡೋದು. ಬೇರೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು. ಅಂದ್ರೆ ಸರ್ ಹಿಂದೂ ಮುಸ್ಲಿಂ ಸರ್, ಹಿಂದೂ ಮುಸ್ಲಿಂ ಅಂತಂದ್ರೆ ನಾವೇನಂದ್ರೆ ಒಂದು ಲವ್ ಸ್ಟೋರಿ ಸರ್. ಅಂದ್ರೆ ಈಗ ಇದೇ ಫಸ್ಟ್ ಎಲ್ಲ ಮುಂಚೆ ನಾವು ಪ್ರೇಮ್ ಜೊತೆ ಅಂಜಲಿ ಅಂತ ಮಾಡಿದ್ವಿ, ಅದು ಕೂಡ ಲವ್ ಸ್ಟೋರಿನೇ. ಅಲ್ಲಿ ಇಂಟರ್ ಕಾಸ್ಟ್ ಇತ್ತು, ಇಲ್ಲಿ ಇಂಟರ್ ರಿಲೀಜನ್ ಇದೆ, ಅದಕ್ಕೆ ಸುದ್ದಿ ಆಗ್ತಿದೆ ಅಷ್ಟೇ ಸರ್. ಅಂದ್ರೆ ಈಗ RSS ಹುಡುಗ ಎಲ್ಲೋ ಲವ್ ಮಾಡಬಾರ್ದು ಅಂತಿಲ್ವಲ್ಲ ಸರ್? ಇಲ್ಲ, ಕಥೆನ ನಮ್ಮ ಕತೆ ಅಂದ್ರೆ ಈಗಲೇ ನಾವು ಫಿಕ್ಸ್ ಆಗಿಲ್ಲ. ಅಟ್ಲೀಸ್ಟ್ 1 ವರ್ಷ 2 ವರ್ಷ ಮುಂಚಿನ ಅದೆಲ್ಲ ಪ್ಲಾನ್ ಆಗಿರುತ್ತೆ. ಅಂದ್ರೆ ಒಂದೊಂದು ಕಂಟೆಂಟ್ ಇದೀನಿ ಟೀಮ್ ಅಂತಿದೆ, ಟೀಮ್ ಪ್ಲಾನ್ ಮಾಡಿರ್ತಾರೆ, ಮುಂಚಿತವಾಗಿ ಪ್ಲಾನ್ ಆಗಿರುತ್ತೆ. ಬಟ್ ಅದೇ ಕೋಇನ್ಸಿಡೆನ್ಸ್ ಅಂತ ಅನ್ಕೋತೀನಿ, ಈ ಟೈಮಲ್ಲಿ ಅದನ್ನು ಬರ್ತಾ ಇರೋದು. ಮುಂಚಿನ ಅದೆಲ್ಲ ಪೂರ್ತಿ ಪ್ಲಾನ್ ಆಗಿತ್ತು. ಸಂಜಯ್ ಸರ್ ಎಲ್ಲ
ಮುಂಚೆನೇ ಪ್ಲಾನ್ ಮಾಡಿ ಒಂದು ನೀಟಾಗಿ ಒಂದೊಂದು ಟೀಮ್ ಇದೆ, ಕಂಟೆಂಟ್ ಟೀಮ್, ಅದನ್ನು ಪ್ಲಾನ್ ಮಾಡಿದ್ರು. ಮತ್ತು ಹೇಗೆಂದರೆ ಈಗ ಕೋವಿಡ್ ಟೈಮ್ ನಾವು ನೋಡಿದ್ವಿ, ಯಾರೋ ಒಬ್ರು ಹಿಂದೂತ್ವ ಹೋದರೆ ಮುಸ್ಲಿಮ್ ಏನೋ ಕರ್ಕೊಂಡೋಗೋದನ್ನ ದಫನ್ ಮಾಡೋಂಥದ್ದು ಅಥವಾ ಆಕ್ಸಿಜನ್ ಸಿಲಿಂಡರ್ನ ಸಪ್ಲೈ ಮಾಡೋದಕ್ಕಾರೆ ಅಂದರೆ ನಾವೆಲ್ಲೂ ಅದು ರಿಲೀಜನ್ ಅನ್ನೋದು ನಾವು ನೋಡಲೇ ಅಲ್ಲೆಲ್ಲೋ. ಸೊ ಆ ಟೈಮಲ್ಲಿ ನಾವು ಪ್ಲಾನ್ ಮಾಡಿದ್ವಿ, ಯಾಕೆ ನಾವು ಒಂದು ಹಿಂದೂ ಮುಸ್ಲಿಂ ಸ್ಟೋರಿ ಮಾಡಬಾರ್ದು ಅಂತ. ಸುಮ್ಮನೆ ಅರ್ಜೆಂಟ್ ಏನೋ ಮಾಡೋದಕ್ಕಿಂತ ತುಂಬ ಅಂದರೆ ಕಥೆಗೆ ನಾವು ಪ್ರೀ ಪ್ರೊಡಕ್ಷನ್ ಹಾಕಿದೆಯಲ್ಲ ಅದನ್ನು ತುಂಬ ಜಾಸ್ತಿ ಟೈಮ್ ತೊಗೋತೀವಿ ನಾವು. ಕೆಲವರು 1 ವರ್ಷ 1.5 ವರ್ಷ ಇದೆ ಅಥವಾ 1.5 year ಅಂತ ತೊಗೋತೀವಿ. ತುಂಬ ಟೈಮ್ ತೊಗೊಂಡು ಪ್ಲಾನ್ ಮಾಡಿದ್ದದು. ಇಲ್ಲ ಹಾಗೆ ಇಲ್ಲ. ಈ ರಜಿಯಾ ರಾಮ್ ಅಂದ ತಕ್ಷಣ ಇಟ್ಸ್ ನಾಟ್ ಲೈಕ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಇದೇನಾಗುತ್ತೆ ಅಂದರೆ ನಮ್ಮ ಚಾನೆಲ್ ಫಾರ್ ಎಕ್ಸಾಂಪಲ್ ಸಿರಿ ಕನ್ನಡ ಹೊಸ ಚಾನೆಲ್ ಆಗಿರೋದ್ರಿಂದ ನಾವು ಪ್ರತಿಯೊಂದು ಸೀರಿಯಲ್ ಆಗಲಿ ಒಂದು ಕಂಟೆಂಟ್ ಆಗಲಿ ಮಾಡಬೇಕಾದ್ರೆ ತುಂಬಾ ರಿಸರ್ಚ್ ವರ್ಕ್ ಆಗಿರುತ್ತೆ. ಪ್ಲಸ್ ಒಂದು ಕತೆ ಆನ್ಲೈನ್ ನೋಡ್ತಾ ಇದ್ದೀರಾ ಅಂದರೆ ಅದ್ರ ಹಿಂದೆ ಒಂದು ಅಟ್ಲೀಸ್ಟ್ ಒಂದು 20-30 ರಿಜೆಕ್ಟ್ ಆಗಿರೋ ಕಥೆಗಳು ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಈ ಪ್ರೊಸೆಸ್ ಏನಿದೆ ಒಂದು ಸೀರಿಯಲ್ ಮಾಡೋದು ಇಟ್ ಇಸ್ ನಾಟ್ 3 months 4 months ಎಲ್ಲ ಆಗುವಂಥದ್ದಲ್ಲ, ಇಟ್ ಇಸ್ ಅರೌಂಡ್ 6 to 9 months ಆರ್ 1 year ಆಗ್ಬೋದು. ಸೊ ಏನು ನಾವೀಗೇನು ನಮ್ಮ ದಕ್ಷಿಣ ಮೂರ್ತಿ ಅವರಿದ್ದಾರೆ, DM ಇದ್ದಾರೆ, ಯಾರು ಇದು ಸ್ಕ್ರಿಪ್ಟ್ ಬರೀತಾ ಇರೋದು. ಸೊ ಇದನ್ನ ನಾವು ಸೆಕೆಂಡ್ ಲಾಕ್ಡೌನ್ ಆದಾಗ ಏಪ್ರಿಲ್ ಮೇನಲ್ಲಿ ಏನಾಯ್ತು, ನಮ್ಗೆ ಅವಾಗ ಸ್ವಲ್ಪ ಕಮ್ಮಿ ಕೆಲಸ ಇದೆ, ಪ್ರೋಗ್ರಾಮ್ಸ್ ಎಲ್ಲ ರಿಪೀಟ್ ಹೋಗ್ತಾ ಇತ್ತು. ಸೊ ಯಾವ ರೀತಿ ಪ್ರೋಗ್ರಾಮ್ಗಳು ಮಾಡ್ಬೋದು, ಸಮಥಿಂಗ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ ದ ಮಾರ್ಕೆಟ್. ಈ ಮಾರ್ಕೆಟಲ್ಲಿ ಎಲ್ಲ ರೀತಿ ಸೀರಿಯಲ್ ಬರಬೇಕಾದ್ರೆ ಯಾವ ರೀತಿ ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ಬೇಕಾದ್ರೆ ಒನ್ ಆಫ್ ದ ಸೀರಿಯಲ್ಸ್ ವಾಸ್ ದಿಸ್ ರಜಿಯಾ ರಾಮ್ ಕಾನ್ಸೆಪ್ಟ್ ಬಂತು. ಮೇ ಬಿ ಅವಾಗ ನಾವು ಒಂದು ಸೇತುರಾಮ್ ಸರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸೇತುರಾಮ್ ಸರ್ ಹತ್ರ ಅವಾಗ ಅಪ್ರೋಚ್ ಮಾಡಿದ್ವಿ. ಸೊ ಆ ರೀತಿ ಮಲ್ಟಿಪಲ್ ಆಪ್ಷನ್ ಬಂದಾಗ ದಟ್ ಟೈಮ್ ಈ ಕತೆ ಈ ತರ ಒಂದು ಕತೆ ಮಾಡಿದ್ರೆ ಹೇಗಾಯ್ತು ಅಂತ ಇತ್ತು. ಆಮೇಲೆ ಈ ಕತೆ ಏನಾಗಿದೆ, ಇಟ್ ಇಸ್ ನಾಟ್ ದಟ್ ಓಕೆ ಒಂದು ಯಾವುದೋ ಒಂದು ಕಾಂಟ್ರವರ್ಸಿ 3 months ಬ್ಯಾಕ್ 4 months ಬ್ಯಾಕ್ ಅದರಿಂದ ಆಗಿರೋದು ಅಂತಲ್ಲ. ಇಟ್ ಇಸ್ ವಿ ಹ್ಯಾವ್ ಪ್ರಿಪೇರ್ಡ್ ಫಾರ್ ನಾವು ಯಾವುದೋ ಒಂದು ಸೀರಿಯಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಫ್ರಮ್ 100 to 150 ಎಪಿಸೋಡ್ ಹೆಂಗ್ ಸ್ಕ್ರೀನ್ ಪ್ಲೇ ಹೋಗುತ್ತೆ, ಯಾವ ರೀತಿ ಹೋಗುತ್ತೆ ಅನ್ನೋ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಇಟ್ ಇಸ್ ನಾಟ್ ಎ ಓವರ್ ನೈಟ್ ಥಿಂಗ್. ಇಟ್ ಇಸ್ ಲೈಕ್ 6 months 1 year ಇಂದ ವರ್ಕ್ ಮಾಡಿರೋದು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಇಟ್ ಈಸ್ ನಾಟ್ ಜಸ್ಟ್ ಒಂದು ಹಿಂದೂ ಮುಸ್ಲಿಂ ಲವ್ ಮಾಡಿದ್ದಾರೆ ಆ ಥರದ ಒಂದು ಕತೆ ಅನ್ನೋದಕ್ಕಿಂತ ನೀವು ಪ್ರೋಮೋ ನೋಡಿದ್ರೆ ಇಟ್ ಈಸ್ ಆಲ್ಸೋ ಅಬೌಟ್ ಒಂದು ಮುಸ್ಲಿಂ ಗರ್ಲ್ ಹೂಸ್ ಟೆಲಿಂಗ್ ಎಜುಕೇಶನ್ ಇಸ್ ಬಿಗರ್ ದೆನ್ ಮ್ಯಾರೇಜ್ ಅಂತ. ನನಗೆ ಎಜುಕೇಶನ್ ಆಗಬೇಕು, ನನ್ನ ಸೊಸೈಟಿ ಮೇಲೆ ಎತ್ತಬೇಕು ಅನ್ನೋದೊಂದು ಇಂಟೆನ್ಷನ್ ಇಂದ ಶಿ ವಿಲ್ ಲಿವ್ ಅ ಮ್ಯಾರೇಜ್ ಅಂಡ್ ಕಮ್ ಔಟ್. ಆಮೇಲೆ ಇಲ್ಲಿ ಒಬ್ಬ ಹಿಂದೂ ಹುಡುಗ ಇದ್ರು ಅವನು RSS ಇಸ್ ಓಕೆ, ಎವ್ರಿ ಒನ್ ಗೋಸ್, ತುಂಬಾ ಜನ ಹೋಗ್ತಾರೆ ಹೋಗೋದ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ he is not looking at her as a Hindu or Muslim. He is looking at some ಯಾರೋ ಒಂದು ಹುಡುಗಿ ಡಿಸ್ಟ್ರೆಸ್ ಇದ್ದಾಳೆ and she is going and helping her ಅಷ್ಟೇ. So we are not even showing that they are in love with ನಾವು ಆಕ್ಚುಲಿ ಕಾಂಟ್ರವರ್ಸಿ ಮಾಡಬೇಕು ಅಂದಿದ್ರೆ I could have directly shown she wearing a burqa ಹಾಕೊಂಡು ಇವರು ಹಿಂದೂ ಹುಡುಗ ಇಬ್ರು ನಮ್ಗೆ ಲವ್ ಮಾಡಿ ಹೋಗ್ತಾ ಇದೀವಿ ಅನ್ನೋ ತೋರಿಸ್ಬೋದಾಗಿತ್ತು. ಬಟ್ ಇಂಟೆನ್ಷನ್ ಇಸ್ ನಾಟ್ ದಟ್, ಆ ಸ್ಟೋರಿನೂ ಅದಲ್ಲ. ಸ್ಟೋರಿ ಇಸ್ ಯಾವುದು ಯಾಕೆ ತೋರಿಸಿಲ್ಲ ಅಂದ್ರೆ ಸ್ಟೋರಿ ಅದು ಬೇಕಾಗಿಲ್ಲ ಸರ್. ಆಕ್ಚುಲಿ ಸ್ಟೋರಿ ಬೇಕಾಗಿರೋದು ಏನಂದ್ರೆ ಸ್ಟೋರಿ ಇಸ್ ಎ ಪ್ಯೂರ್ ಇಸ್ ಎ ಇಂಡಿಪೆಂಡೆಂಟ್ ಗುಡ್ ಬಾಯ್ ಅಂಡ್ ಒಬ್ಬ ಲಾಯರ್ ಇಂಜಿನಿಯರ್ ಹೂ ಇಸ್ ಡನ್ ಇಂಜಿನಿಯರಿಂಗ್ ಬಟ್ ಹಿ ವಾಂಟ್ಸ್ ಟು ಪರ್ಸ್ಯೂ ವೇದ ಶಾಲೆ ಮಾಡಬೇಕು ಅಂತ ಇರುವಂತ ಒಬ್ಬ ಹುಡುಗ. ಶಿ ಇಸ್ ಎ ಪ್ರೋಗ್ರೆಸಿವ್ ಮುಸ್ಲಿಂ ಗರ್ಲ್ ಹೂ ವಾಂಟ್ಸ್ ಟು ಬಿ ಎ ಲಾಯರ್. ಅವ್ರ ತಂದೆ ತಾಯಿ ಹೆಸರನ್ನು ಒಳ್ಳೇದು ಮಾಡಬೇಕು ಅಂತ. ಆಕಸ್ಮಿಕವಾಗಿ ಇವರಿಬ್ರು ಹೇಗೆ ಒಂದಾಗ್ತಾರೆ, ಜೊತೆಲಿ ಬರ್ತಾರೆ ಅಂಡ್ ಹೌ ದೇರ್ ಜರ್ನಿ ಮೂವ್ಸ್ ಫ್ರಮ್ ದೇರ್, ಆ ಸ್ಟೋರಿನ ತಗೊಂಡು ಹೋಗಿದ್ದೀವಿ. ಆಮೇಲೆ ಎಲ್ಲೂ 200 ಅದು ಸ್ಟೋರಿ ಆಸ್ ಇಟ್ ಮೂವ್ಸ್ ಐ ವಿಲ್ ಗೋ. ಬಟ್ 100% ಐ ಕ್ಯಾನ್ ಅಶ್ಯೂರ್ ಫ್ರಮ್ ಆಸ್ ಎ ರೆಸ್ಪಾನ್ಸಿಬಲ್ ಚಾನೆಲ್ we don't want to get into any controversy or do anything harm to any of the religion or anyone this thing, because we want every Kannadiga to watch this serial. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಇಟ್ ಡಸಂಟ್ ಮೇಕ್ ಡಿಫರೆನ್ಸ್. ಅಂಡ್ ಅಂದ್ರೆ ಕನ್ನಡಿಗಾಸ್ ಯಾರೇ ಇದ್ರು ಈ ಸೀರಿಯಲ್ ನೋಡಬೇಕು. ಸೊ ಅವಾಗ ಯಾರಿಗೂ ಹರ್ಟ್ ಮಾಡ್ಬಿಟ್ಟು ಈ ಸೀರಿಯಲ್ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ಜಸ್ಟ್ ವಿ ವಾಂಟ್ ಟು ಶೋ ಈ ಸ್ಟೋರಿ ಟೆಲಿಂಗ್ ಅಲ್ಲಿ ಬಿಗ್ಗೆಸ್ಟ್ ಥಿಂಗ್ ಇಸ್ ಹೌ ಯು ಶೋ ದಿ ಕಾಂಟ್ರಾಸ್ಟ್. ಜನ ಜೊತೆಲಿ ಬಂದಾಗ ಕಂಪ್ಲೀಟ್ ಡಿಫ್ರೆಂಟ್ ವಾತಾವರಣದಲ್ಲಿ ಬೆಳೆದಿರೋದು ಜೊತೆಲಿ ಬಂದು ಒಬ್ರಿಗೊಬ್ರು ಇಷ್ಟಪಟ್ಟರೆ ಯಾವ ರೀತಿ ಇರ್ತಾ ಇರೋದನ್ನ ತೋರಿಸೋದೆ ಇಟ್ಸ್ ಎ ಬ್ಯೂಟಿ ಆಫ್ ದ ಸ್ಟೋರಿ. ಸೊ ಆ ಎಲಿಮೆಂಟ್ಸ್ನ ತಗೊಂಡು ಸ್ಟೋರಿ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲೂ ಆಸ್ ಎ ರೆಸ್ಪಾನ್ಸಿಬಲ್ ಚಾನೆಲ್, ಆಸ್ ಎ ಚಾನೆಲ್ ಆಗಿರ್ಬೋದು, ಆಸ್ ಎ ಟೀಮ್ ಪರವಾಗಿ ಹೇಳ್ತಾ ಇದ್ದೀನಿ, ಇಟ್ ಇಸ್ 200% ವಿಲ್ ನಾಟ್ ಇನ್ಸಲ್ಟ್ ಅನ್ನೋದಕ್ಕಿಂತ ಯಾವುದೇ ಒಂದು ಕೆಟ್ಟ ಒಂದು ಡೈಲಾಗ್ ಕೂಡ ಯಾವುದೇ ಒಂದು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಬರ್ದಿರೋ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂಡ್ ಇಫ್ ದಟ್ ಹ್ಯಾಪನ್ಸ್, ದಟ್ ಈಸ್ ದ ಲಾಸ್ಟ್ ಡೇ ಆಫ್ ದ ಸೀರಿಯಲ್. ದಟ್ ಈಸ್ ದ ಅಫರೆನ್ಸ್ ಫ್ರಮ್ ಅವರ್ ಸೈಡ್, because that is that much responsible channel we are. As a channel we are that much responsible. ನಮ್ದು OTT ಇಲ್ಲ ಸರ್, ನಮ್ದು ಜಿಯೋ OTT ಬರ್ತಾ ಇದೆ, ಪ್ಲಸ್ ಬೇರೆ ಎಲ್ಲ DTH ಬರ್ತಾ ಇದೆ. ಇಲ್ಲ, ನೀವು ಜಿಯೋದಲ್ಲಿ ನೋಡ್ಬೋದು, ಜಿಯೋ ಆ್ಯಪ್ ಅಲ್ಲಿ ಬರುತ್ತೆ. ಹಾಗಾಗಿ OTTನೂ ಲಾಂಚ್ ಆಗುತ್ತೆ. ಮೀನ್ಸ್ ಮೇ ಬಿ ದಿವಾಳಿ ಮೋಸ್ಟ್ಲಿ ಫೆಸ್ಟಿವ್ ಸೀಸನ್ ಲಾಂಚ್ ಮಾಡೋಣ ಅಂತ. ಇಟ್ಸ್ ಚಾನೆಲ್ ಇಸ್ 3.5 years old ಚಾನಲ್. ಸೊ ಇವಾಗ 1 step at a time ತಗೊಂತಾ ಇದೀವಿ. ಸೊ ನೆಕ್ಸ್ಟ್ OTT ಮೋಸ್ಟ್ ಪ್ರಾಬಬ್ಲಿ ದೀಪಾವಳಿ ಲಾಂಚ್ ಆಗುತ್ತೆ.
ಸಿರಿ ಕನ್ನಡ. ಆ್ಯಂಡ್ ಯೂಟ್ಯೂಬಲ್ಲಿ ಬಂದೇ ಬರುತ್ತೆ. ಯೂಟ್ಯೂಬಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬಲ್ಲಿ ಬರುತ್ತೆ. ಬಟ್ ಐಡಿಯಲಿ ಟಿ ವಿಲಿ ನೋಡಿದ್ರೆ ನಮ್ಗೆ ಒಳ್ಳೆಯದು. ದಿಸ್ ಕಂಪ್ನಿ ಇಸ್ ಡೂಯಿಂಗ್ ವೆಲ್ ಸರ್. ನಮ್ಮದು ಕಂಪ್ನಿ ವಿ ಸ್ಟಾರ್ಟೆಡ್ ಇನ್ ಆ್ಯಕ್ಚುಲಿ ನಾನಿರ್ಬೋದು, ನಮ್ಮ ಕೊಲೀಗ್ ಶಿವಕುಮಾರ್ ಇರ್ಬೋದು, ಅಥವಾ ತ್ಯಾಗಿ ಅಂತಿದ್ದಾರೆ, ರಾಜೇಶ್, ವಿ ಆಲ್ ಯೂಸ್ ಟು ವರ್ಕ್ ಫಾರ್ ಬಿಗರ್ ಚಾನಲ್ಸ್ ಇನ್ ಕನ್ನಡ, ಎಂಟರ್ಟೈನ್ಮೆಂಟ್ ಚಾನಲ್ಸಲ್ಲಿ. ಸೊ ವಿ ಕ್ವಿಟ್ ಆ್ಯಂಡ್ ವಿ ಕೇಮ್ ಔಟ್. ನಾವು ಆಚೆ ಬಂದು ಏನಕ್ಕೆ ಅಂದರೆ ನಮ್ಮ ಕನ್ನಡ ಏನಾಗಿತ್ತು, ವಿ ಹ್ಯಾವ್ ಲಾಟ್ ಆಫ್ ನ್ಯೂಸ್ ಚಾನಲ್ಸ್, ಬಟ್ ಎಂಟರ್ಟೈನ್ಮೆಂಟ್ ಚಾನಲ್ ಪರ್ಸೆ ನೋಡಿದ್ರೆ ಇಟ್ ಇಸ್ ಅ ಟಾಪ್ 4 ಚಾನಲ್ಸ್ ವಿಚ್ ಇಸ್ ಡೂಯಿಂಗ್ ರಿಯಲಿ ವೆಲ್ ಆ್ಯಂಡ್ ದೇ ಹ್ಯಾವ್ ಲಾಟ್ ಆಫ್ ಮನಿ ಆ್ಯಂಡ್ ದೇ ಡೂಯಿಂಗ್ ವೆಲ್. ಬಟ್ ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಸೀರಿಯಸ್ ಆಗಿ ಟ್ರೈ ಮಾಡಿ ತುಂಬ ಕಮ್ಮಿ ಜನ ಟ್ರೈ ಮಾಡಿದ್ದಾರೆ. ವೆರಸ್ ಇನ್ ಅದರ್ ಲ್ಯಾಂಗ್ವೇಜಸ್ ದೇರ್ ಆರ್ ಲಾಟ್ ಆಫ್ ಕನ್ನಡ ಚಾನಲ್ಸ್ ವಿಚ್ ಇಸ್ really doing well, smaller channels, but Tamil irbodu, Telugu irbodu. So we thought, why don't as a professionals we come out and we do this as a startup anta. So then we came out and then Maheshar Kothari sir irbodu, Ravi Gani sir, Gangadhar sir idare, Prakash sir idare. So prati obrunu they came in and they pitched in their money, hard-earned money, and they just invested, and we started this company in 2018 al start madidvi November alli. And we were very clear from the day one, enandre we know we have this much limited amount of money or resources and we can't spend everything at a time. So now at one step at a time, we took one year's time to establish ourselves to be available everywhere, and we wanted to become a full-fledged GC channel in 2020 Yugadi ಮಾಡಬೇಕು ಅಂತಿದ್ದೀವಿ. Unfortunately COVID came and hit and 2 years completely went for COVID. So but in spite of COVID, our biggest success, you ask me, is the survival in COVID. And as a new channel we survived for 3 years in COVID, and today we are doing very well. Very well ಅನ್ನೋದಕ್ಕಿಂತ we are doing decent for a Kannada channel, and we are surviving, and we are able to launch so many shows, do so many programs, do so many marketing and all those things. His reason is because the support of the investors and support of the distribution, ನಮ್ಮ ಕೇಬಲ್ ಆಪರೇಟರ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಕೋವಿಡ್ ಟೈಮಲ್ಲಿ there was issues when payments ಆಗ್ತಾ ಇರಲಿಲ್ಲ, but they always stood behind us telling that they also wanted one Kannada channel, at least entertainment one Kannada channel. Why don't we create one Kannada channel in Kannada? Because everything is coming from somewhere, and all remake serials would ಬರ್ತಾ ಇದೆ. ನಾವು ರಿಮೇಕ್ ಮಾಡಲ್ಲ ಅಂತ ನಾಳೆ ಮಾಡ್ಬೋದು, but we are trying to do something which others are not able to do or not possible to do, because they have grown so big. They may be taking a risk by doing this kind of serial, maybe a bigger risk for them, but for me it's an opportunity for me. So ಹಾಗಾಗಿ ಒಂದು ಕನ್ನಡ ಚಾನೆಲ್ ಬೆಳೆಸೋಕ್ಕೋಸ್ಕರ my distributors ಇರ್ಬೋದು, my investors, and lot of people have joined hand. It is doing well, and today turnover point of view and all, if you ask me numbers I cannot disclose, but at least we are doing very well. That is 100%. We are growing year on year. We are growing at least by 150%, 100 to 150% we are growing. How many hours of program you are doing? In a day we give prime time, as of now we are giving 4 hours of original programs in prime time. Andre 6:30 to 10 o'clock original program irutte. Around 4 and a half hours irutte. And non prime time around 3 to 4 hours original program ಕೊಡ್ತೀವಿ. And we have around 4 to 500 movie bank ಇದೆ. Maheshar Kothari sir irodrinda he has some 400 movies. Yeah, a lot of films, and he has given all the movies to us because he also owns the channel. So he has also given movies to us. So we have a backing of the movies as well as original content of at least 7 to 8 hours per day. And the way it is going, I think we'll add more serials, because Raghavendra Rajkumar sir namge produce ಮಾಡಕ್ಕೆ he is producing already. Varanasi will shoot up next week. Varanasi will schedule ಇದೆ. So maybe that I think another 1 month we'll be launching that serial. So we are growing day by day. Okay, thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಥರ್ವ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸಿರಿ ಕನ್ನಡ. ಹಾಗೆ ಸುಧಾಕರ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಕಿರಣ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಟಿಸ್ಟ್ಗಳಾಗಿ ತುಂಬ ಸೀರಿಯಲ್ಸಲ್ಲಿ ಆಡಿಷನ್ಸ್ ಕೊಟ್ಟಿರ್ತೀವಿ, ಲುಕ್ ಟೆಸ್ಟ್ಗಳು ಕೊಟ್ಟಿರ್ತೀವಿ. ಸೊ ಆ್ಯಸ್ ಅ ಲೀಡರ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್. ಆಮೇಲೆ ರಜಿಯಾ ರಾಮ್, ಇದು ಒಳ್ಳೆ ಕಂಟೆಂಟ್. ಯಾಕಂತ ಹೇಳಿದ್ರೆ ಪ್ರೋಮೋ ನೋಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಬೇಗ ವೈರಲ್ ಕೂಡ ಆಗ್ತಿದೆ. ಸೊ ಆಸ್ ಅ ಸರ್ ಹೇಳ್ದಂಗೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನೋಡಿ 23rd ಇಂದ 7:30ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿಲ್ಪ ಅವರು ಎರಡೆರಡು ಮಾತುಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ಸೊ ಈ ಒಂದು ರಜಿಯಾ ರಾಮ್ ಸೀರಿಯಲ್ ಅಲ್ಲಿ ನನ್ನ ಪಾತ್ರದ ಹೆಸರು ರಜಿಯಾ ಅಂತ. ಸೊ ಒಂದು ಮುಸ್ಲಿಂ ಹುಡುಗಿ ಪಾತ್ರ. ಒಂದು ಮುಸ್ಲಿಂ ಹುಡುಗಿ ಲಾಯರ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿರ್ತಾಳೆ. ಸೊ ಅವಳು ಮದ್ವೆನ ಧಿಕ್ಕರಿಸಿ ಯಾವ ತರ ಅವಳು ಲಾಯರ್ ಆಗ್ತಾಳೆ. ಸೊ ಇದೇ ಒಂದು ಕಥೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್.